Hello everyone. My name is Irfan. I'm a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಸೊ ಮತ್ತೆ 6 ಮಾರ್ಕ್ಸ್ MCQ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದೀನಿ. ಆಲ್ಮೋಸ್ಟ್ ನಾನು ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ರಿಫರ್ ಮಾಡಿಸಿ ಸೊ ಮಾಡ್ತಿದ್ದೀನಿ. ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಬಿಟ್ರೆ ಮುಗಿತು ಸಾಕು. ಸೊ ನೀವು ಬೇರೆ ಕ್ವಶನ್ಸ್ ಏನ್ ಸಾಲ್ವ್ ಮಾಡಕ್ ಬೇಕಾಗಿಲ್ಲ. ಸೊ ಬೇಕಾದ್ರೆ ಇನ್ನು ನೀವು KCET ಮತ್ತೆ JEE ಮೇನ್ಸ್ ಗೆ ಪ್ರಿಪೇರ್ ಆಗ್ತೀರಾ ಅಂದ್ರೆ ಸೊ ನೀವು ಬೇರೆ ಕ್ವಶನ್ ಸಾಲ್ವ್ ಮಾಡಬೇಕು. ಬಟ್ ನೀವು ಬರೀ ಬೋರ್ಡ್ಸ್ ಪ್ರಿಪೇರ್ ಆಗ್ತಿದ್ರೆ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು, ನೀವು ಮೋರ್ ದನ್ 95 ಮಾಡ್ತೀರಾ ಅಂತ ಅರ್ಥ. ಓಕೆ, ನಾವು ನೀವು ಜಸ್ಟ್ ಸಿ ಹಿಯರ್ ನಾವ್ ಏನ್ ಮಾಡೋಣ ಅಂದ್ರೆ ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಇಂಟಿಗ್ರಲ್ಸ್ ಕ್ವಶನ್ಸ್ ಮಾಡ್ತಿದ್ದೀವಿ. ಓಕೆ, ಈ ಕ್ಲಾಸ್ ಅಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಾನು ಕೆಲವೊಬ್ಬರಿಗೆ ವಿಡಿಯೋ ಇದು ಬಹಳ ಸ್ಪೀಡ್ ಅನ್ಸುತ್ತೆ, ಅವರು ಸ್ಲೋ ಮಾಡ್ಕೊಂಡು ನೋಡ್ಬೋದು. ಅವ್ರು ಇನ್ನು ಕೆಲವೊಬ್ಬರಿಗೆ ಈ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವರು ಸ್ಪೀಡ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಇವೆಲ್ಲ ಕ್ಲಾಸಸ್ ಆದ್ಮೇಲೆ ನಾನು ಕ್ಲಾಸ್ PDF ಏನಿರುತ್ತೆ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇವೆಲ್ಲ ಚಾಪ್ಟರ್ಸ್ ಏನಿದೆಯಲ್ಲ ಇವೆಲ್ಲ ಚಾಪ್ಟರ್ಸ್ ಸೊ ಪ್ಲೇ ಲಿಸ್ಟ್ ರೆಡಿ ಮಾಡಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡಬಹುದು. ಪ್ರತಿಯೊಂದು ಕ್ಲಾಸಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಮತ್ತೆ MCQ ಚಾಪ್ಟರ್ ವೈಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಿಂದ ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಈಗ ನೋಡಿ ಸೆಕೆಂಡ್ PUC 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇಂಟಿಗ್ರಲ್ಸ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಾವು ಇಲ್ಲೇನಿಲ್ಲ. ಓಕೆ, ನಾವು ಫಸ್ಟ್ ಆಫ್ ಆಲ್ ಇಲ್ಲೇನಿದೆ ನೋಡಿ. ಸೊ ಹಿಯರ್ ಎವಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ x ಡಿವೈಡೆಡ್ ಬೈ 1 ಪ್ಲಸ್ cos x, ಇದನ್ನ ಎವಾಲ್ಯುಯೇಟ್ ಮಾಡಿ ಅಂತ ಹೇಳಿದೆ. ಓಕೆ, ಸ್ವಲ್ಪ ಇದು ಈಸಿ ಕ್ವಶನ್ ಇದೆ, ನಿಮ್ಗೆ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು. ಸೊ ಇಂಟಿಗ್ರಲ್ಸ್ ಫಾರ್ಮುಲಾ ಮಾಡ್ಬೇಕಂದ್ರೆ ಇಂಟಿಗ್ರಲ್ಸ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಫಾರ್ಮುಲಾ ಗೊತ್ತಿರಬೇಕು. ಇವೆಲ್ಲ ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ಸೊ ಬಹಳಷ್ಟು ಫಾರ್ಮುಲಾಸ್ ಇರ್ತವೆ, ಅದು ಗೊತ್ತಿರಬೇಕು. ನಿಮ್ಗೆ ಹೇಳ್ತೀನಿ ನಾನು ಕ್ವಶನ್ ಪ್ರಕಾರ ಒಂದೊಂದು ಕ್ವಶನ್. ಓಕೆ, ಸೊ ನಮ್ಗೆ ನೋ ದಟ್ ನಿಮ್ ಫಾರ್ಮುಲಾ ಏನು, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ that is sin square x plus cos square x. sin square x plus cos square x is equal to 1, which means sin square x ಅಂದ್ರೆ ಏನು ಬರಬಹುದು? sin square x second it as sin square x second it as 1 minus cos square x ಇರುವುದಾ? 1 minus cos square. why? because ನಾನು 1 minus cos square x ಯಾಕೆ ಬರೀತಿದ್ದೀನಿ ಅಂದ್ರೆ ಇಲ್ಲಿ ಡಿನಾಮಿನೇಟರ್ ಏನಿದೆ ಸೊ 1 plus cos x ಇದೆ, that is why ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಸೊ ಇದು sin square x in terms of cos x ಅಲ್ಲಿ ಬರ್ತಿದ್ದೀನಿ. ಸೊ ಇದು will become integration of 1 minus cos square x. Okay, 1 minus cos square x divided by 1 plus cos x. Okay, so ಈ 1 ನ 1 ಸ್ಕ್ವೇರ್ ಅಂತ ಬರೀಬಹುದಾ? 1 ನ 1 ಸ್ಕ್ವೇರ್ ಅಂತ ಬರೆದಾಗ ಇದು ಏನಾಗುತ್ತೆ ನೋಡಿ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೆಂಗ್ ಬರೀಬಹುದು? a ಪ್ಲಸ್ b ಇಂಟು a ಮೈನಸ್ b. ಅದೇ ತರ a ಸ್ಕ್ವೇರ್ ಮೈನಸ್ cos ಸ್ಕ್ವೇರ್ 1 ಸ್ಕ್ವೇರ್ ಮೈನಸ್ cos ಸ್ಕ್ವೇರ್ x ನ ಹೆಂಗ್ ಬರೀಬಹುದಂದ್ರೆ ಸೊ 1 ಪ್ಲಸ್ cos x ಇಂಟು 1 ಮೈನಸ್ ಈ ತರ ಬರೀಬಹುದಾ? ಇಷ್ಟು ಮತ್ತೆ ಡಿವೈಡೆಡ್ ಬೈ ಏನಿದೆ 1 ಪ್ಲಸ್ cos x ರೈಟ್, 1 ಪ್ಲಸ್ cos x right as it is. Okay, integration ವಾಪಸ್ ಅಪ್ಲೈ ಮಾಡಬಹುದು. ಓಕೆ, ಸೊ 1 ಪ್ಲಸ್ cos x 1 ಪ್ಲಸ್ cos x ಕ್ಯಾನ್ಸಲ್ ಆಗುತ್ತೆ. ಓಕೆ, 1 ಪ್ಲಸ್ cos x 1 ಪ್ಲಸ್ cos x ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ಇಂಟಿಗ್ರೇಷನ್ ಆಫ್ 1 ಮೈನಸ್ cos. ಓಕೆ, ಸೊ 1 ಮೈನಸ್ cos x. ಫಸ್ಟ್ ಆಫ್ ಆಲ್ ನೋಡಿ ನಿಮ್ಗೆ ಇಂಟಿಗ್ರೇಷನ್ ಆಫ್ sin x cos x tan x secant x ಮತ್ತೆ tan ಸ್ಕ್ವೇರ್ x secant ಸ್ಕ್ವೇರ್ x cosecant ಸ್ಕ್ವೇರ್ x ಎಲ್ಲ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಕ್ವಶನ್ ಸಾಲ್ವ್ ಮಾಡಕ್ಕಾಗುತ್ತೆ. ಓಕೆ, ಇಲ್ಲಾಂದ್ರೆ ಕ್ವಶನ್ ಸಾಲ್ವ್ ಮಾಡಕ್ಕಲ್ಲ. ಇದು ಟೈಪ್ 1 ಕ್ವಶನ್. ಓಕೆ, ಡೈರೆಕ್ಟ್ ನಾವು ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಯೂಸ್ ಮಾಡ್ಕೊಂಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ಇದು ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದು ಟೈಪ್ 1. ಸೊ ಇಲ್ಲಿ ಟೋಟಲ್ ಆಗಿ ಟೈಪ್ 4 ಟೈಪ್ಸ್ ಆಫ್ ಕ್ವಶನ್ಸ್ ಕಲಿಯೋಣ ನಾವು. ಓಕೆ, ಫಸ್ಟ್ ಟೈಪ್ 1 ಇದಾಯ್ತಾ. ಸೊ ಈಗ ನೋಡಿ, ಸೊ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಿದೀವಿ. ದಟ್ ಈಸ್ ವೈ ಇಂಟಿಗ್ರೇಷನ್ ಆಫ್ 1 is that is x minus. ಓಕೆ, ಇಂಟಿಗ್ರೇಷನ್ ಆಫ್ cos x ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ cos x ಏನಾಗುತ್ತೆ? that is sin x sin x. ಓಕೆ, ಸೊ ಪ್ಲಸ್ 6. ಓಕೆ, ಸೊ ಯಾವತ್ತಿದ್ರೆ ನಾವು ಇಂಡೆಫಿನಿಟ್ ಇಂಟಿಗ್ರೇಷನ್ ಮಾಡ್ತೀವಲ್ಲ ಲಾಸ್ಟ್ ಗೆ ಏನ್ ಬರೀಬೇಕು? ನಾವು ಪ್ಲಸ್ ಸಿ ಬರೀಲೇಬೇಕು. ಓಕೆ, ಇಷ್ಟು ಕ್ವಶನ್ಗೆ ಸೊ ನಮ್ಗೆ 2 ಮಾರ್ಕ್ಸ್ ನೋಡಿ. ಇದು ನಿಮ್ಗೆ 2 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ ಆಗಿ. ಓಕೆ, ಸೊ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಕೂಡ. ಓಕೆ, ಇಲ್ಲಿ ನೋಡಿ ಇದನ್ನು ಸೇಮ್ ಸ್ವಲ್ಪ ಏನಿದೆ ಇನ್ನೂ ಕರೆಕ್ಟ್ ಇದೆ. ಓಕೆ, ನಾವು ಇದನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ಇನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಿಮಗೆ ಜಸ್ಟ್ ನಾವು cos 2x ಫಾರ್ಮುಲಾ ಗೊತ್ತಿರಬೇಕು. ಓಕೆ, cos 2x ಫಾರ್ಮುಲಾ ಗೊತ್ತಿದ್ರೆ ಈ ಕ್ವಶನ್ಸ್ ಬಹಳ ಈಸಿ. ಸೊ cos 2x is equal to cos 2x ಫಾರ್ಮುಲಾ ಏನು? that is cos 2x that is equal to
2 cos square x minus 1 ಅಂತ ಬರೀಬಹುದು. 2 cos square x minus 1 ಅಂತ ಬರೀಬಹುದು. ಓಕೆ, ಅದೇ ತರ cos 2x ಇಲ್ಲಿ ಏನ್ ಬರೀಬಹುದು ಅಂದ್ರೆ 2 cos square x minus 1 ಅಂತ ಬರೀಬಹುದು. cos 2 alpha ನ ಹಿಂಗ್ ಬರೀಬಹುದು ನಾನು. ಸೊ 2 cos square alpha ಅಂತ 2 cos square alpha minus 1 ಅಂತ ಬರೀಬಹುದು. ಓಕೆ, ಇಲ್ಲಿ ನೋಡಿ ಇದು ಈ ತರ ಬರೀಬಹುದಾ? ಓಕೆ, ಸೊ ಈ ತರ ಬರ್ದಾಗ ಏನಾಗುತ್ತೆ? ಸೊ ಅದೇ ತರ ಡಿನಾಮಿನೇಟರ್ ಏನಿದೆ cos x minus cos alpha ಇದೆ. ಓಕೆ, ಸೊ ಇಲ್ಲಿ ನೋಡಿ ಏನ್ ಬರೀತೀನಿ? ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ so cos 2x I can write as 2 cos square, so 2 cos square x minus 1 ಅಂತ ಬರೀಬಹುದು. ಅದೇ ತರ cos 2x I can write as 2 cos square x minus 1 minus you write as it is cos 2 alpha I can write as 2 cos square alpha minus 1 ಇಷ್ಟೇನಾ whole divided by cos x minus cos alpha, cos x minus cos alpha ಇಷ್ಟೇನಾ. ಸೊ ನಾವು ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 2 cos square x minus 1 you write as it is minus in the multiple minus 2 cos square alpha minus into minus plus 1 divided by ಏನಿದೆ? so divided by cos x minus cos alpha ಹಿಂಗಿರಲಿಲ್ಲ, ಹಿಂಗೆ ಬರ್ಕೊಳ್ಳಿ. this is divided by cos x minus cos alpha. okay, right as it is ಇಲ್ಲಿ dx. ಇಲ್ಲಿ ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಇನ್ನು ಇವೆರಡರಲ್ಲಿ ಏನು ಕಾಮನ್ ಇದೆ? ಇವೆರಡರಲ್ಲಿ 2 ಕಾಮನ್ ಇದೆ, 2 ಕಾಮನ್ ತಗೊಳ್ಳಿ. so 2 ಕಾಮನ್ ತಗೊಳ್ಳಿ, 2 ಕಾಮನ್ ತಗೊಳ್ಳೋದನ್ನು cos square x minus cos square alpha ಬರುತ್ತೆ. ಓಕೆ, ಸೊ ಡಿವೈಡೆಡ್ ಬೈ ಇದೆ cos x minus cos alpha ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, cos x minus ಇಂಟಿಗ್ರೇಷನ್ ಮಾಡಿ. ಓಕೆ, ಅಗೇನ್ ನೋಡಿ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ? ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಏನು ಬರೆಯೋದು? a ಪ್ಲಸ್ b ಇಂಟು a ಮೈನಸ್ b. ಅದೇ ತರ ಇದೇನಾಗುತ್ತೆ ಅಂದ್ರೆ 2 ನ ಹೊರಗೆ ಇಂಟಿಗ್ರೇಷನ್ ಆಫ್ cos x ಪ್ಲಸ್ cos alpha cos x plus cos alpha into cos x minus cos alpha. okay, ಇಷ್ಟೇನಾ? ಸೊ ಡಿವೈಡೆಡ್ ಬೈ ಇದೆ ನೋಡಿ. ಸೊ ಡಿವೈಡೆಡ್ ಬೈ ಸೊ cos x minus cos alpha ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಇಸ್ cos x minus cos. ಸೊ ಇದು cos x minus cos alpha, cos x minus cos alpha ಕ್ಯಾನ್ಸಲ್ ಆಗುತ್ತೆ. ಉಳಿದ ನಮಗೆ ಏನಂದ್ರೆ ಸೊ 2 ಟೈಮ್ಸ್ ಆಫ್ ಹೆಂಗಿದೆ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ cos x plus cos alpha ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು x. 2 you write as it is. okay, cos x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ sin x ಆಗುತ್ತೆ. ದಟ್ you write as sin x. okay, ಬಟ್ ಯು ಜಸ್ಟ್ ಸಿ cos alpha ಅನ್ನೋದು ಒಂದು ಕಾನ್ಸ್ಟೆಂಟ್. cos alpha ಅನ್ನೋದೇನೋ ಒಂದು ಕಾನ್ಸ್ಟೆಂಟ್ ಆಗುತ್ತೆ. ದಿಸ್ ಇಸ್ ವೈ ಇದನ್ನ sin alpha ಅಂತ ಬರ್ಕೋಬಾರ್ದು ನೀವು. ಸೊ cos alpha ಅನ್ನೋದು ನಮಗೆ ಒಂದೊಂದು ಕಾನ್ಸ್ಟೆಂಟ್ ಆಗುತ್ತೆ. ದಟ್ ಇಸ್ ವೈ sin alpha ಅಂತ ಬರಿಬಾರ್ದು. ಬಿಕಾಸ್ cos alpha ಅನ್ನೋದು ಕಾನ್ಸ್ಟೆಂಟ್. ದಟ್ ಇಸ್ ವೈ ದಿಸ್ ವಿಲ್ ಬಿಕಮ್ x. ಓಕೆ, ನಾವು ಏನ್ ಮಾಡ್ತಿದ್ವಿ? ಇಂಟಿಗ್ರೇಷನ್ ಆಫ್ k ಏನ್ ಮಾಡ್ತಿದ್ವಿ ನಾವು? ಇಂಟಿಗ್ರೇಷನ್ ಆಫ್ k is going to have written as kx plus cr. ಅದೇ ತರ cos alpha ಅನ್ನೋದೊಂದು ಕಾನ್ಸ್ಟೆಂಟ್. that you can write as x into cos alpha plus c. ಓಕೆ, ಇಷ್ಟು ಬರಬೇಕು ನೋಡಿ. ಇಷ್ಟು ಬರ್ತಾರೆ ನಿಮಗೆ 2 ಮಾರ್ಕ್ಸ್. ಇದನ್ನ ಕೇರ್ಫುಲ್ ಆಗಿ ಮಾಡಬೇಕು ಒಂದೊಂದೇ. Okay, we'll go for next question. Next question ಏನಿದೆ ನೋಡಿ. Integration of sin 2x sin cos 3x. Okay, integration of sin 2x cos 3x. ನಿಮಗೆ ಫಾರ್ಮುಲಾಸ್ ಗೊತ್ತು. So formulas ಏನು? So that is 2 times of sin x cos y. Sin x cos y that is equal to sin of x plus y. Okay, plus sin of x. okay, ಈ ಫಾರ್ಮುಲಾ. ಸೊ 2 times of sin x cos y ಅಂದ್ರೆ ಏನು? sin of x plus y plus sin of x minus y ಅಂತ ಅರ್ಥ. ಬಟ್ ಇಲ್ಲಿ ನೋಡಿ ಇಲ್ಲಿ 2 times of ಇಲ್ಲ. okay, ಇಲ್ಲಿ ಏನಿದೆ? 2 times of ಇಲ್ಲ. ಸೊ ಬರೀ sin 2x cos 3x. ಸೊ sin x cos y ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಏನ್ ಮಾಡೋಣ? ನಾವು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡೋಣ. ಓಕೆ, ಇದಕ್ಕೆ ಏನ್ ಮಾಡೋಣ? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡಿ. ಸೊ ಅವಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 1 divided by 2 integration of 2 times of sin 2x cos 3. okay, sin 2x cos 3. ನಾವು ಈ ಫಾರ್ಮ್ಯಾಟ್ ಅಲ್ಲಿ ಬಂತು ನೋಡಿ. 2 sin x cos y 2 sin x cos y ಫಾರ್ಮ್ಯಾಟ್ ಅಲ್ಲಿ ಬಂದ 2 sin x cos y. ಬಟ್ x ಪ್ಲಸ್ ಅಲ್ಲಿ ಏನಿದೆ? ನಮಗೆ 2x ಇದೆ. x ಪ್ಲಸ್ ಅಲ್ಲಿ 2x ಇದೆ. y ಪ್ಲಸ್ ಅಲ್ಲಿ ಏನಿದೆ? 3x ಇದೆ. ಅದರಲ್ಲಿ ಸಬ್ಸ್ಟಿಟ್ಯೂಟ್. ಸೊ ದಿಸ್ ವಿಲ್ ಬಿಕಮ್ 1/2 ರೈಟ್ as it is. okay, integration of this will become so sin of ಇಲ್ಲಿ sin ಇದೆನಾ? sin of x ಪ್ಲಸ್ ಅಲ್ಲಿ ಏನಿದೆ? ನಮಗೆ 2x ಇದೆ. ಸೊ y ಪ್ಲಸ್ ಅಲ್ಲಿ ಏನಿದೆ? 3x ಇದೆ. ಸೊ x ಪ್ಲಸ್ y ಅಂದ್ರೆ 2x plus 3x 2x plus 3x. okay, so here plus next ಏನಿದೆ? sin of x minus 1. so x ಪ್ಲಸ್ ಅಲ್ಲಿ ಏನಿದೆ ನೋಡಿ? ನಮಗೆ x ಪ್ಲಸ್ ಅಲ್ಲಿ sin of x plus 2x ಇದೆ. ಸೊ y ಪ್ಲಸ್ ಅಲ್ಲಿ 3x ಇದೆ. ಮೈನಸ್ ಆಫ್ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್
ಇದು ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ. ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಓಕೆ, ಇಷ್ಟ ಆಯ್ತಾ ಇದ್ರದ್ದು ಇಂಟಿಗ್ರೇಷನ್. So this 1 by 2 right as it is 1 by 2 ಹೊರಗೆ ಬರ್ಕೊಳ್ಳಿ. So this is integration of sin of 2x plus 3x ಏನಾಗುತ್ತೆ? That will become sin of, this will become sin of 2x plus sin of 2x minus 3x ಅಂದ್ರೆ ಏನಾಗುತ್ತೆ? That is sin of minus x ಅಂತ. ಓಕೆ, sin of minus ಇದರಲ್ಲಿ ಅಂತ ಹೇಳಿದ್ವಿ. ಓಕೆ, ಇದು ಈಸಿ ಆಯ್ತಲ್ಲ. ಓಕೆ, ಸೊ ನಮಗೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬಾರ್ದು ಇದಕ್ಕೆ. ಸೊ ಇದನ್ನ ಫಾರ್ಮುಲಾ ಇದೆ, ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು ಇಷ್ಟ. ಸೊ 1 by 2 right as it is 1 by 2 right as it is. Next integration of sin 5x. ಓಕೆ, ಪ್ಲಸ್ ಇದು sin of minus x ಗೊತ್ತಿರಬೇಕು. sin of minus x ಅಂದ್ರೆ that you should know sin of minus x is equal to, that is minus sin x. The sin of minus x ಅಂದ್ರೆ ಏನು? That is minus sin x. That is why this is sin of minus sin x. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಅದಕ್ಕೆ sin. ಇಷ್ಟ ಆಯ್ತಾ? ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? 1 by 2 right as it is. sin 5x ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? sin 5x ಇಂಟಿಗ್ರೇಟ್ ಮಾಡಿದಾಗ so that is will become minus cos. ಓಕೆ, so that sin 5x ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? That is minus cos 5x ಡಿವೈಡೆಡ್ ಬೈ ಏನು ಮಾಡಬೇಕಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. 5x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 5x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 5 ಬರುತ್ತೆ. ಸೊ ಡಿವೈಡೆಡ್ ಬೈ ಮೈನಸ್ ರೈಟ್ ಮೈನಸ್, ಮತ್ತೆ sin x ನ ಡಿಫರೆನ್ಶಿಯೇಟ್, sin x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? sin x ನ ಇಂಟಿಗ್ರೇಟ್ ಮಾಡಿದಾಗ ದಟ್ ಈಸ್ ಮೈನಸ್ cos ಪ್ಲಸ್. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರೀತೀನಿ ನೋಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಿಸ್ ವಿಲ್ ಬಿಕಮ್ ಮೈನಸ್ ಇಂದ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ sin of minus x ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ sin x is minus cos x. ಇದು minus cos x. ಇದು ಮೈನಸ್ ಕಾಸ್ ಎಕ್ಸ್ ಆಗುತ್ತಾ? ಓಕೆ, ನಾವು ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಲ್ಲಿ 1 by 2 ಇಂದ ಮಲ್ಟಿಪ್ಲೈ, ಇದಕ್ಕೆ 1 by 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕೆ 1 by 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 by 2 ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ದಟ್ ವಿಲ್ ಬಿಕಮ್ 1 by 2. ನೆಕ್ಸ್ಟ್ ಸ್ಟೆಪ್ ಬರೆಯೋಣ ಅಂತ ಇಲ್ಲಿಂದ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿಂದ ಮಾಡ್ತೀನಿ. ಸೊ ದಿಸ್ ವಿಲ್ ಬಿಕಮ್ 1 by 2 ರೈಟ್ ಆಸ್ ಇಟ್ ಈಸ್. ಓಕೆ, ಸೊ 1 by 2 ಹಿಂಗಿದೆ ಹಂಗೆ ಬರ್ಕೊಂಡಾಗ ಓಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ ಕಾಸ್ ಆಗುತ್ತೆ. ಮೈನಸ್ ಕಾಸ್ 5x divided by 5 plus the cos plus the c. Okay, here 1 by 2 ಇಂದ ಮಲ್ಟಿಪ್ಲೈ, 1 by 2 ಇಂದ ಮಲ್ಟಿಪ್ಲೈ ಮಾಡಿದಾಗ this will become 1 by 2. ಪಾಸಿಟಿವ್ ಇರೋದು ಫಸ್ಟ್ ಬರೀತೀನಿ, ನೆಗೆಟಿವ್ ಇರೋದು ಆ ಕಡೆ ಬರ್ಕೊಳ್ತೀನಿ. 1 by 2 cos x. So this is minus 1 by, so 2 5 ಎಷ್ಟು ಆಗುತ್ತೆ? 2 5 that will become 10 ಆಗುತ್ತೆ. 10 cos 5x plus c. Okay, so ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರ್ತದೆ. ಈಸಿನೇ ಇದೆ ಇದನ್ನು. ಓಕೆ, ನೀವು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಜಸ್ಟ್ ರೈಟ್. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ. ಸೊ ಇದನ್ನು ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಇಸ್, ಬಟ್ ಇಲ್ಲಿ ವ್ಯಾಲ್ಯೂಸ್ ಸ್ವಲ್ಪ ಚೇಂಜ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ವ್ಯಾಲ್ಯೂಸ್ ಚೇಂಜ್ ಕೊಟ್ಟಿದ್ದೀನಿ, ವ್ಯಾಲ್ಯೂಸ್ ಒಂದು ಬರ್ಕೊಳ್ಳೋಣ. ಓಕೆ, ನಿಮ್ ಫಾರ್ಮುಲಾ ಏನು ಗೊತ್ತಿದೆಯಲ್ಲ? ಸೊ ದಟ್ ಈಸ್ ಏನ್ ಫಾರ್ಮುಲಾ? ದಟ್ ಈಸ್ 2 times of sin x cos y that is equal to, ಸೊ ನಮ್ಗೆ ಏನಾಗುತ್ತೆ? ದಟ್ ಈಸ್ sin of x plus y, ಓಕೆ, ಪ್ಲಸ್ sin of x minus y ಅಂತ ಬರ್ತದೆ. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಾಗ ನೀವು ಈಸಿಯಾಗಿ ಕ್ವೆಶ್ಚನ್ ಸಾಲ್ವ್ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಈ ಫಾರ್ಮ್ಯಾಟ್ ತರಬೇಕಂದ್ರೆ ಏನ್ ಮಾಡಬೇಕು? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡೋಣ. ಸೊ ದಟ್ ಈಸ್ ಇದು ಡಿವೈಡೆಡ್ ಬೈ 2 ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಇಂಟಿಗ್ರೇಷನ್ ಆಫ್ sin 3x, ಓಕೆ, sin 3x cos 4x dx. ಓಕೆ, ಸರಿ, ಈ ಫಾರ್ಮ್ಯಾಟ್ ಅಲ್ಲಿ ಬಂದಿಲ್ಲ. ಬಟ್ x ಪ್ಲಸ್ ಇಲ್ಲಿ ಏನಿದೆ ನಮಗೆ? x ಪ್ಲಸ್ ಇಲ್ಲಿ ಸೊ ನಮಗೆ 3x ಇದೆ, y ಪ್ಲಸ್ ಇಲ್ಲಿ ಏನಿದೆ ನಮಗೆ? ಸೊ y ಪ್ಲಸ್ ಇಲ್ಲಿ ನಮಗೆ 4x ಇದೆ. ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗುತ್ತೆ. 1 by 2 ಈಗ ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ sin of x plus y. x ಪ್ಲಸ್ ಇಲ್ಲಿ 3x ಇದೆ, 3x ಬರ್ಕೊಳ್ಳಿ. sin 3x ಪ್ಲಸ್ y ಪ್ಲಸ್ ಇಲ್ಲಿ ಏನಿದೆ? 4x ಇದೆ, 4x ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಪ್ಲಸ್ sin of x minus y. x ಪ್ಲಸ್ ಇಲ್ಲಿ ಏನಿದೆ? 3x ಇದೆ, ಮೈನಸ್ y ಪ್ಲಸ್ ಇಲ್ಲಿ 4x ಇದೆ. ಓಕೆ, ಇದರ ಬೋತ್ ಇಂಟಿಗ್ರೇಷನ್ ಮಾಡಬೇಕು. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್ 1 by 2 ರೈಟ್ ಆಸ್ ಇಟ್ ಈಸ್. 1 by 2 ಆಗಿದೆ, ಹಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಇದೇನಾಗುತ್ತೆ? sin 5x ಆಗುತ್ತೆ. ಇಂಟಿಗ್ರೇಷನ್ ಆಫ್ sin 5x ಸಾರಿ 7x ಆಗುತ್ತೆ. 3x plus 4x ಏನಾಗುತ್ತೆ? ದಟ್ ಈಸ್ 7x ಆಗುತ್ತೆ. ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ 7x. ಸೊ ಹಿಯರ್ ಪ್ಲಸ್ ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೊ sin 7x ಆಗುತ್ತೆ. sin of 3x minus 4x ಅಂದ್ರೆ ಏನಾಗುತ್ತೆ? ದಟ್ ಈಸ್ sin of x. ದಿಸ್ ವಿಲ್ ಬಿಕಮ್ sin of, so sin of minus x. ಈಗ ಸೊ ಇಲ್ಲಿ ನೋಡಿ, ಇಲ್ಲಿ sin of minus x we know, sin of minus x ಏನಂದ್ರೆ minus sin x ಆಗುತ್ತೆ. ದಟ್ ಈಸ್ ವೈ ದಿಸ್ 1 by 2 ಇದೆ, ಹಂಗೆ ಬರ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಆಫ್ sin 7x minus sin
Okay. So ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ತಗೋಣ. ಸೊ 1/2 ರೈಟ್ ಆಸ್ ಇಟ್ ಈಸ್ sin 7x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ cos 7x. ಓಕೆ, ಡಿವೈಡೆಡ್ ಬೈ 7x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 7 ಬರ್ತದೆ. ಓಕೆ, ಆಮೇಲೆ ಏನಾಗುತ್ತೆ, ಈ ಮೈನಸ್ ರೈಟ್ ಆಸ್ ಇಟ್ ಈಸ್ sin x ನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಮೈನಸ್. ವೇಟ್ ಒಂದು ಸೆಕೆಂಡ್. ಎಲ್ಲ ಹೋಗ್ಬಿಡ್ತದ. ಓಕೆ, ಇಲ್ಲಿ ಟಚ್ ಆಯ್ತು, ಹೋಗ್ಬಿಡ್ತು. ಓಕೆ, ಸೊ ಮೈನಸ್ ಕಾಸ್ ಆಫ್ 7x ಡಿವೈಡೆಡ್ ಬೈ 7 ಇತ್ತ sin x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ ಮೈನಸ್. ಎಷ್ಟಾಯ್ತು, ಇದು ಪ್ಲಸ್ ಸಿಂಪಲ್. ಓಕೆ, ಇಲ್ಲಿ ಮೈನಸ್ ಬರ್ತದೆ. sin x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್. ಇಷ್ಟ ಆದ್ಮೇಲೆ ನೋಡಿ, ಸೊ ಇದನ್ನು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಅದನ್ನ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. 1/2 ರೈಟ್ ಆಸ್ ಇಟ್ ಈಸ್. ಸೊ ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಮೈನಸ್ ಕಾಸ್ ಎಕ್ಸ್ ಕಾಸ್ ಆಫ್ 7x ಡಿವೈಡೆಡ್ ಪ್ಲಸ್ ಈ 1/2 ನ ಇಷ್ಟೇ ಬರೋದು ನಡೀತಾರೆ, ಅಥವಾ 1/2 ನ ಮಲ್ಟಿಪ್ಲೈ ಆದ್ರೂ ಮಾಡ್ಕೊಳ್ತೀವಿ. ನಾನು ಮಲ್ಟಿಪ್ಲೈ ಮಾಡಿ ಬರ್ಬಿಡ್ತೀನಿ ನೋಡಿ. ಇಲ್ಲಿ ಫರ್ದರ್ ಮಲ್ಟಿಪ್ಲೈ ಮಾಡಿದಾಗ 1/2 ಕಾಸ್ ಎಕ್ಸ್. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. So 7 2 just ಆಗುತ್ತೆ, that is 14 ಆಗುತ್ತೆ, that is cos 7x divided by, so that is 14 plus 6. ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಜಸ್ಟ್ ರೈಟ್ ಡೌನ್. ಇದಾಯ್ತಾ? ಓಕೆ, ಸೊ ಈಗ ನೆಕ್ಸ್ಟ್ ಸ್ವಲ್ಪ ಡಿಫರೆಂಟ್ ಕ್ವಶನ್. ಓಕೆ, ಡಿಫರೆಂಟ್ ಕ್ವಶನ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್. ಓಕೆ, ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್ ಕಲಿಯೋಣ. ಓಕೆ, ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್ ಕಲಿಯಬೇಕಂದ್ರೆ ಸೊ ಇದೇನ್ ಮಾಡ್ಬೇಕಂದ್ರೆ ನಿಮ್ಗೆ ಪ್ರಾಪರ್ ಫಾರ್ಮುಲಾಸ್ ಗೊತ್ತಿರೋ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಸೊ ಆ ಕ್ವಶನ್ ಇದು ಈಸಿ ಆಗುತ್ತೆ ಸ್ವಲ್ಪ ನಿಮ್ಗೆ. ಈ ಕ್ವಶನ್ ಸಾಲ್ವ್ ಮಾಡಿ. ಸಬ್ಸ್ಟಿಟ್ಯೂಷನ್ ಕ್ವಶನ್, ಈ ಸಬ್ಸ್ಟಿಟ್ಯೂಷನ್ ಅಂದ್ರೆ ಟೈಪ್ 2 ಕ್ವಶನ್ಸ್. ಓಕೆ, ಸೊ ಯಾವ್ದು ಟೈಪ್ 2 ಕ್ವಶನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನಾದ್ರು ಒಂದು ಯಾವ್ದಾರ ವ್ಯಾಲ್ಯೂ ತಗೊಂಡು, ಓಕೆ, ಸಪೋಸ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನಂದ್ರೆ ಇಲ್ಲಿ ಯಾವ್ದಾರ ಒಂದು ವ್ಯಾಲ್ಯೂ ತಗೋಬೇಕು, ಅದನ್ನ ಟಿ ಅಂತ ಕನ್ಸಿಡರ್ ಮಾಡ್ಬೇಕು. ಅದು ಟಿ ಅಂತ ಕನ್ಸಿಡರ್ ಮಾಡಿದಾಗ ಆ ವ್ಯಾಲ್ಯೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಬಂದಿರ್ಬೇಕು. ಇವಾಗ ಸಪೋಸ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ತಗೊಳ್ಳಿ, ಅದನ್ನ ಟಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. 1 ಡಿವೈಡೆಡ್ ಬೈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೆಲ್ಲ ಐತೆ. ಓಕೆ, ಇಲ್ಲ ಐತೆ, ದಟ್ ಈಸ್ ವೈ. ಸೊ ನಮ್ಗೆ ಈ ತರ ವ್ಯಾಲ್ಯೂಸ್ ತಗೋಬೇಕು. ಓಕೆ, ಸೊ ನಾವೇನ್ ಮಾಡಿದ್ರೆ ಇಂಟಿಗ್ರೇಟ್, ಸೊ ಕೊಟ್ಟಿರೋದನ್ನ ಕಡೆ ಬರ್ಕೊಳ್ಳಿ. ಫಸ್ಟ್ ಇಂಟಿಗ್ರೇಟ್ e to the power tan inverse of x. ಓಕೆ, ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಇಷ್ಟು ಕೊಟ್ಟಿದೆ. ನಾವು ಏನ್ ಮಾಡೋಣ ಅಂದ್ರೆ ಯಾವ್ದಾರ ವ್ಯಾಲ್ಯೂ ಟಿ ಅಂತ ತಗೋಬೇಕು. ಯಾವ್ದು ವ್ಯಾಲ್ಯೂ ತಗೊಳ್ಳೋಣ ಟಿ ಅಲ್ಲಿ. ಸೊ ಈ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟೇಕ್ ಇಟ್ ಆಸ್ ಟಿ. ಎಸ್, ಯು ಟೇಕ್ ಇಟ್ ಆಸ್ ಟಿ. ಇದನ್ನ ಡಿಫರೆನ್ಶಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಯಾಕೆ ಡಿಫರೆನ್ಶಿಯೇಟ್ ಮಾಡ್ತೀನಿ ಅಂದ್ರೆ, ಸೊ ಇಲ್ಲಿ ds ಯು ಶುಡ್ ರೈಟ್ ಇನ್ ಟರ್ಮ್ಸ್ ಆಫ್ dt. ಓಕೆ, ವೈ ಬಿಕಾಸ್ ಇದನ್ನ ಟಿ ಅಂತ ತಗೊಂಡಾಗ ಅಂದ್ರೆ e to the power t ಆಯ್ತಾ, e to the power t ಆಯ್ತಾ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇದೇನ್ ಮಾಡ್ತೀವಿ ನಾವು, ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ. ಅಂದ್ರೆ ಇಲ್ಲಿ ಟಿ ಇದೆ ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ನೇ ಮಾಡಬೇಕು. ಅಂದ್ರೆ ds ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ dt ಅಲ್ಲಿ ಬರೀಬೇಕು. ಅದಕ್ಕೋಸ್ಕರ ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ. ಸೊ tan ಇನ್ವರ್ಸ್ ಆಫ್ x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ x ಸ್ಕ್ವೇರ್ ಆಗುತ್ತೆ. ದಟ್ ಈಸ್ dt ನ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dt ಡಿವೈಡೆಡ್ ಬೈ dx. ಸೊ dx ನ ಎಂತಾನೆ, ಸೊ dx that is equal to dt into this 1 plus x square is 1 plus x, which means dx ನ ನಾನು ಏನು ಬರೆಯಬಹುದು, ಸೊ dx I can write as 1 plus x square dt into 1 plus x. ಓಕೆ, ಎಷ್ಟು ಬರೀಬಹುದು. ಸೊ ಇಲ್ಲಿ ನೋಡಿ 1 plus x square ಕ್ಯಾನ್ಸಲ್ ಮಾಡಬಹುದು. ಸೊ 1 plus x square ಕ್ಯಾನ್ಸಲ್ ಮಾಡಿದೀನಿ. ವಾಟ್ ಯು ಲೆಫ್ಟ್ ವಿತ್ ಇಂಟಿಗ್ರೇಷನ್ ಆಫ್ e to the power t. ಓಕೆ, ಇಂಟಿಗ್ರೇಷನ್ ಆಫ್ e to the power t ಅಂದ್ರೆ, ಸೊ ದಟ್ ಈಸ್ ನಿಮ್ಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ e to the power t ಅಂದ್ರೆ ದಟ್ ಈಸ್ e to the power t into e to the power t plus c. ಬಟ್ t ವ್ಯಾಲ್ಯೂ ಏನಂತ ತಗೊಂಡಿದ್ದೀವಿ ನಾವು, tan ಇನ್ವರ್ಸ್ ಆಫ್ x ಅದನ್ನ ಡೈರೆಕ್ಟ್ ಆಗಿ e to the power tan ಇನ್ವರ್ಸ್ ಆಫ್ ಪ್ಲಸ್ c. ಓಕೆ, ಇಷ್ಟ ನೋಡಿ, ಇಷ್ಟು ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್. ಓಕೆ, ಸೊ ಇದಾಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈಗ ಇದು ಕ್ವಶನ್ ತಗೋಣ, ಇದು ಪ್ರೀವಿಯಸ್ ಕ್ವಶನ್. ಫಸ್ಟ್ ಆಫ್ ಆಲ್ ನಿಮ್ಗೆ ಸೊ ಡಿಫರೆನ್ಸಿಯೇಷನ್ ಗೊತ್ತಿರಬೇಕು. ಏನ್ ವ್ಯಾಲ್ಯೂ ತಗೊಂಡಾಗ ಏನ್ ಡಿಫರೆನ್ಶಿಯೇಟ್ ಆಗುತ್ತೆ ಅದು ಗೊತ್ತಿರಬೇಕು. ಸೊ ಹಂಗಾದ್ರೆ ನಿಮ್ಗೆ ಈಸಿ ಕ್ವಶನ್ಸ್ ಮಾಡೋಕೆ. ಇಲ್ಲಿ ನೋಡಿ ನಿಮ್ಗೆ sin x cos ಕ್ಯೂಬ್ x ಅಂತಿದೆ. ಓಕೆ, sin x ಕ್ಯೂಬ್ ಮತ್ತೆ sin x ಯಾವತ್ತಾದ್ರೂ ನಿಮ್ಗೆ sin x ಅಥವಾ cos ಕ್ಯೂಬ್ x ಅಂತ ಕೊಟ್ಟಾಗ, cos ಸ್ಕ್ವೇರ್ x ಅಂತ ಕೊಟ್ಟಾಗ ನಿಮ್ಗೆ ಅದನ್ನ tan x ತರ ಟ್ರೈ ಮಾಡ್ಬೇಕು. ಸೊ tan ಮತ್ತೆ secant ಗೆ ಸೊ ಏನಲ್ಲಿ ವೈ ಬಿಕಾಸ್ tan ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ secant ಸ್ಕ್ವೇರ್ x. tan ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ secant ಸ್ಕ್ವೇರ್ x ಆಗುತ್ತೆ. ಅದಕ್ಕೋಸ್ಕರ
ಸೊ ನಾವೇನ್ ಮಾಡೋಣ ಅಂದ್ರೆ ಸೊ ಇದನ್ನ ಟ್ಯಾನ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋಣ. ಟ್ಯಾನ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡೋಣ, ಟ್ಯಾನ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಸೊ 1 divided by sin x you write as it is, okay, cos cube x sin x you write as it is, cos cube x you write as it is. Okay, so ಇದನ್ನ sin and tan ಅಂತ ತರಬೇಕು. tan ಅಂತ ತರಬೇಕಂದ್ರೆ ಏನು ಮಾಡಬೇಕು ಇದನ್ನ, so in terms of tan ಅಂತ ತರಬೇಕಂದ್ರೆ so cos x ನ ಮಲ್ಟಿಪ್ಲೈ ಡಿವೈಡ್, so cos x ನ ಡಿವೈಡ್ ಮಾಡಿ, okay, ಡಿವೈಡ್ ಮಾಡಿ ಅಂದ್ರೆ ಮಲ್ಟಿಪ್ಲೈ ಮಾಡಿ. Okay, so ಇಷ್ಟ ಇದೆನಾ? Okay, now it will become what, ಏನಾಯ್ತು ನೋಡಿ, so cos cube x into cos x ಏನಾಗುತ್ತೆ, so cos cube x into cos x, cos to the power 4x. Okay, cos to the power 4x, then ಏನಾಗುತ್ತೆ sin x divided by cos x, that will become tan x ಆಗುತ್ತೆ. So this is cos to the power 4x. Cos to the power 4x ನ ನಾನು ಮೇಲೆ ತಗೊಂಡ್ರೆ ಏನಾಗುತ್ತೆ, cos to the power 4x ಏನಾಗುತ್ತೆ 1 divided by cos to the power 4. Okay, ಇದನ್ನ ಮೇಲೆ ತಗೊಂಡ್ರೆ cos to the power 4x ನ ಮೇಲೆ ತಗೊಂಡ್ರೆ ಏನಾಗುತ್ತೆ, that is secant. So tan x secant to the power 4x ಇಷ್ಟ ಆಯ್ತಾ, secant to the power 4x. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ secant to the power 4x ನ ಎರಡು ಸಲ ಬರ್ತೀನಿ, ಅಂದ್ರೆ secant square x secant square x ಅಂತ ಬರ್ಕೊಳ್ತೀನಿ. ಓಕೆ, ವೈ ಬಿಕಾಸ್ ನಮಗೆ tan x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರಬೇಕು, secant square x ಬರುತ್ತೆ. ನಮ್ಗೆ ಏನ್ ಬರ್ತಿದೆ, secant to the power 4 ಬರ್ತದೆ. secant to the power 4 ಬಂದ ಅದಕ್ಕೋಸ್ಕರ ಏನ್ ಮಾಡೋಣ, ಇದನ್ನ secant square x into secant square x ಅಂತ ಬರ್ಕೊಳ್ಳೋಣ. ಓಕೆ, secant square x into secant square x. ಓಕೆ, ಸೊ ಈಗ ನೋಡಿ tan x ನ t ಅಂತ ತಗೊಂಡಾಗ ಈ secant x square ಕ್ಯಾನ್ಸಲ್ ಆಗುತ್ತೆ. ವಾಟ್ ಅಬೌಟ್ ದಿಸ್, ಇದು ಹಂಗೆ ಉಳಿದು ಬಿಡುತ್ತಲ್ಲ ಈ ಅದಕ್ಕೆ, ಸೊ ಅದಕ್ಕೋಸ್ಕರ ಹಂಗೆ ಉಳಿಬಾರ್ದು. ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ನಿಮಗೆ ಫಾರ್ಮುಲಾ ಗೊತ್ತಿದೆ ಏನು, 1 plus tan square theta 1 plus tan square theta is equal to what, secant square theta ಅಂತ ಗೊತ್ತಿದೆ ನಿಮಗೆ. ಓಕೆ, ಅಂದ್ರೆ secant square theta ಏನು ಬರೆಯೋದು, 1 plus tan square theta ಅಂತ ಬರೆಯಬಹುದು, ಅದನ್ನೇ ಇಲ್ಲಿ ಮಾಡ್ತೀನಿ. ಸೊ secant square theta ಅಂದ್ರೆ ಏನು, 1 plus tan square theta ಅಂತ ಬರೆಯಬಹುದು, ಅಲ್ಲಿ ಬರೀತೀನಿ. ಸೊ ದಿಸ್ we can write as integration of secant square theta can write as secant square x can write as 1 plus tan square x. Okay, so this secant square x you write as it is divided by tan. Okay, so dx also right. ಈಗ ನೋಡಿ, ಈಗ ನಾ tan x ನ t ಅಂತ ತಗೊಂಡಾಗ ಈಗ ಏನಾಗುತ್ತೆ, secant square x ಆಗುತ್ತೆ, ಡಿಫರೆನ್ಶಿಯೇಟ್ ಮಾಡಿದ್ರೆ tan ನ. ಓಕೆ, ನಾವು ಏನ್ ಮಾಡೋದಂದ್ರೆ, ಸೊ ನಮಗೆ tan x ಇಂಟಿಗ್ರಲ್ c, tan x ನ ನೋಡಿ tan x ಇಂಟಿಗ್ರಲ್ t. ಓಕೆ, ಅವಾಗ ಏನಾಗುತ್ತೆ, ಫುಲ್ ಇಂಟಿಗ್ರೇಷನ್ ಆಫ್ 1 plus t square divided by t. Okay, so divided by t, next secant square right as it is secant square x. Okay, ಈಗ ಸರ್ ನಾನು dx ಬರೀಬೇಕು, dx ಎದ್ರ ಬರಬೇಕು, ಇನ್ ಟರ್ಮ್ಸ್ ಆಫ್ dt ಬರಬೇಕು, ಬಿಕಾಸ್ ಎಲ್ಲ ನೋಡಿ ಇಲ್ಲಿ ಎಲ್ಲ ಇನ್ ಟರ್ಮ್ಸ್ ಆಫ್ ಇದೆ, t ಇಲ್ಲಿ ಅದಕ್ಕೋಸ್ಕರ ಇನ್ ಟರ್ಮ್ಸ್ ಆಫ್ dt ಬರೀಬೇಕು. ದಟ್ ಈಸ್ ವೈ ಇದನ್ನೇನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ secant square x dt divided by dx. Okay, so dt divided by dx, and the dx is then again dx that is equal to dt divided by secant square x. Okay, and the dx na ಏನಂತ ಬರೀಬಹುದು ನಾನು, dt divided by ಬರ್ತೀನಿ, dt divided by so secant square x. now secant square x ಕ್ಯಾನ್ಸಲ್ ಮಾಡೋದು ಉಳಿಯೋದು ನಿಮಗೆ, so integration of 1 divided by, okay, integration of ಈ t ನ ಸಪರೇಟ್ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ಕೊಳ್ತೀನಿ, 1 divided by t plus t square divided by t. So that is dt ಹೆಂಗಿದೆ ಹಂಗೆ ಬರ್ಕೊಳ್ಳಿ. So now integration of so 1 divided by t ಹೆಂಗಿದೆ ಹಂಗೆ ಬರ್ಕೊಳ್ಳಿ, plus t ಕ್ಯಾನ್ಸಲ್ ಮಾಡಿದ್ರೆ ನಾವು that t ಬರುತ್ತೆ. ಓಕೆ, ಇದಾಯ್ತಾ. ಸೊ ನಾವ್ ಏನ್ ಮಾಡಬೇಕು, ಇಂಟಿಗ್ರೇಷನ್ ಆಫ್ 1 divided by t. ಇಂಟಿಗ್ರೇಷನ್ ಆಫ್ 1 divided by t ಅಂದ್ರೆ ನಾವು that is log t ಅಂತ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 divided by t is log t. ಓಕೆ, ಸೊ ಪ್ಲಸ್ ಇಂಟಿಗ್ರೇಷನ್ ಆಫ್ t. ಸೊ ಇಂಟಿಗ್ರೇಷನ್ ಆಫ್ t ನಿಮ್ಗೆ ಗೊತ್ತಿರಬೇಕು, why because x to the power n ಇಂಟಿಗ್ರೇಷನ್ ಏನು, x to the power n integration is that is x to the power n plus 1 divided by n plus 1. Okay, ಅದೇ ತರ ಇಂಟಿಗ್ರೇಷನ್ ಆಫ್ x to the power 2 ಇದ್ರೆ ಏನು ಬರುತ್ತೆ, x to the power 2 plus 1 divided by 2 plus 1 ಅಂತ ಅರ್ಥ. ಓಕೆ, ಅಂದ್ರೆ ಇಲ್ಲೇ ನಾವು x to the power 1 ಇದೆ, t to the power n ಇಂಟಿಗ್ರೇಷನ್ ಅಂದ್ರೆ t to the power 1 plus 1 divided by 1 plus 1 ಅಂತ ಅರ್ಥ, ಪ್ಲಸ್ c ಬರೀರಿ. Okay, next so this will become log t. Okay, so this will become log t right as it is. Okay, plus so t square divided by 1 plus 1 ಅಂದ್ರೆ 2 plus t ವ್ಯಾಲ್ಯೂ ಏನು ತಗೊಂಡಿದ್ವಿ ನಾವು, t ವ್ಯಾಲ್ಯೂ tan x ಅಂತ ತಗೊಂಡಿದ್ವಾ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ log of tan x. Okay, plus tan square t square ಅಂದ್ರೆ tan square x divided plus c. ಸೊ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಮಾಡಿದ್ರೆ, ಓಕೆ, ನಿಮ್ಗೆ 3 ಮಾರ್ಕ್ಸ್ ಕೇಳ್ಬೋದು, ಬಟ್ 2 ಮಾರ್ಕ್ಸ್ ಇಲ್ಲಿ ಕೇಳಿದ್ರೆ ಅದಕ್ಕೋಸ್ಕರ ಮಾಡ್ತಿದ್ದೀನಿ ನಿಮ್ಗೆ.
ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾ ಮಾಡ್ತಿರೋದು ಆಲ್ಮೋಸ್ಟ್. ಓಕೆ, ಜಸ್ಟ್ ಕಾಪಿ. ಓಕೆ, ಇದೇ ತರ ನೋಡಿ, ಇದೇ ತರ ಒನ್ ಮೋರ್ ಕ್ವಶನ್ ಇದೆ ನಿಮ್ಗೆ. ಇದೆ ನೋಡಿ, ಒನ್ ಮೋರ್ ಕ್ವಶನ್ ಸೇಮ್ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಏನಿದೆ, ಇನ್ ಟರ್ಮ್ಸ್ ಆಫ್ ಎದ್ರಲ್ಲಿದೆ, ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ಇದೆ. ಬಟ್ ಈಗ ಒಂದು ಟ್ಯಾನ್ ಇದೆ ಆಲ್ರೆಡಿ. ಸೊ ಟ್ಯಾನ್ ಇದೆ ಅಂತಂದಾಗ ಅದನ್ನ ಟಿ ಅಂತ ತಗೊಂಡಾಗ ಅದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತಾ? ಇಲ್ಲ. ಸೊ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು, ಇದನ್ನೇ ಸೊ ಅವಾಗ ಏನ್ ಮಾಡಿದೀವಿ, ಕಾಸ್ ಎಕ್ಸ್ ಅನ್ನು ಡಿವೈಡ್ ಮಾಡಿ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ವಿ, ಅದೇ ತರ ಇಲ್ಲಿ ಸೇಮ್ ಮಾಡಿ. ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಟ್ಯಾನ್ ಎಕ್ಸ್. Tan x it as it is. Okay, so divided by sin x into cos. So ಇದನ್ನ tan ಗೆ ಕನ್ವರ್ಟ್ ಮಾಡೋಣ. ಆವಾಗ so multiply and divided by cos, multiply and divided by cos. ಇಲ್ಲೇನೋ multiply cos x ಆಗುತ್ತೆ. ನಾವು sin x divided by cos x ಅಂತ ಬರೆಯೋದು, that is tan x. This will become integration of root to tan x divided by tan x. Okay, so this ಏನಾಗುತ್ತೆ, cos x into cos x ಏನಾಗುತ್ತೆ, cos square x ಆಗುತ್ತೆ. cos x into cos x ಏನಾಗುತ್ತೆ, cos square x ಆಗುತ್ತೆ. ಅದನ್ನ ಮೇಲೆ ತಗೊಳ್ಳೋಣ. ಓಕೆ, ಸೊ ಮೇಲೆ ತಗೋಬೋದಾ ಇದನ್ನ? ಓಕೆ, ಸೊ ಇದನ್ನ ಮೇಲೆ ತಗೊಂಡಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ cos square x ಆಗುತ್ತೆ. cos square x ಅಂತ ತಗೊಂಡ್ರೆ ಅಂತ secant square x. ಸೊ dx ಹೆಂಗಿದೆ ನಂಗೆ ಬರ್ಕೊಳ್ಳಿ. ಸೊ dx ಹೆಂಗಿದೆ ನಂಗೆ. ಓಕೆ, ನಾವು secant cos into cos x cos square ಆಗುತ್ತೆ. ಮೇಲೆ ತಗೊಂಡ್ರೆ secant square ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಂಡು ನಾವು ಈ tan x ನ ತಗೊಳ್ಳೋಣ. tan x ನ t ಅಂತ ತಗೋಬಹುದು. ಓಕೆ, ಸೊ tan x you take it as t, ಅಥವಾ ಇದನ್ನ ಹೆಂಗ್ ಬರೀಬಹುದು, ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ tan x ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮ್ಗೆ, ಯು ನೋ ದಟ್, ನಿಮಗೆ ಇದು ಗೊತ್ತಿರಬೇಕು. ಸೊ ದಟ್ ಈಸ್ 1 divided by root 2 ಅಥವಾ 2 divided by root 2 ನಾನು ಹೆಂಗ್ ಬರುತ್ತೆ, ದಿಸ್ ವಿ ಕ್ಯಾನ್ ರೈಟ್ ಆಸ್ ರೂಟ್. ಅದೇ ತರ root 2 divided by 2 I can write it as, this we can write as ಹೆಂಗ್ ಬರೋದು, 1 divided by root 2. ಓಕೆ, ಈ ತರ ಇದ್ದಾಗ ಈ ತರ ಬರೀಬಹುದು, ಈ ತರ ಇದ್ದಾಗ ಈ ತರ ಬರುತ್ತೆ. ಅದೇ ತರ ಏನಿದೆ, ರೂಟ್ tan x divided by tan x ಹೆಂಗ್ ಬರೀಬಹುದು ನಾನು, ದಟ್ ಈಸ್ ವಿ ಕ್ಯಾನ್ ರೈಟ್ ಆಸ್ 1 divided by root. root tan x divided by tan x ಹೆಂಗ್ ಬರೋದು, 1 divided by root tan x ಅಂತ ಬರುತ್ತೆ. secant square x is, okay, so dx also right as it is. Okay, ಈಗ ನಾವು ಏನು ಮಾಡೋಣ, tan x ನ t ಅಂತ ತಗೊಳ್ಳೋಣ. so tan x take it as c. okay, tan x ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, so this will become what ಏನಾಗುತ್ತೆ, secant square x that is equal to dt divided by dx, which means ಏನಾಗುತ್ತೆ, so dx is equal to dt divided by secant square x ಆಗುತ್ತೆ. okay, secant square x ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬನ್ನಿ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ 1 divided by root t ಆಗುತ್ತೆ. t 1 divided by secant square x ಇದೆ ನಂಗೆ ಬರ್ಕೊಳ್ಳಿ. secant square x right as it is, dx again it as dt divided by secant square x. okay, so this we can write as dt divided by, so secant square x. secant square x ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಮಗೆ ಉಳಿಯೋದೇನಂದ್ರೆ 1 divided by so root t. 1 divided by root t ನ ಹೆಂಗ್ ಬರೀಬಹುದು ನಾನು, so integration of 1 divided by the t root is nothing but 1 by 2. ಇದನ್ನ ಮೇಲೆ ತಗೊಂಡು ಬಂದ್ರೆ ಏನಾಗುತ್ತೆ, this is minus 1 by 2 dt. ಓಕೆ, ಇದನ್ನ ಇಂಟಿಗ್ರೇಷನ್ ಕಂಡುಹಿಡಿಯಬೇಕು. ಇಲ್ಲಿ ಮಾಡ್ಕೊಂಡು ನೋಡಿ, ಇಂಟಿಗ್ರೇಷನ್ ಆಫ್ t to the power minus 1 by 2 ಅಂದ್ರೆ ಏನು, so that is t to the power minus 1 by 2 plus 1 divided by minus 1 by 2 plus 1. so this is what the integration, plus c ಅಂತ ಬರುತ್ತೆ, plus c ಇದು ಇಂಟಿಗ್ರೇಷನ್ ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡಿದಾಗ minus 1 by 2 plus 1 ಅಂದ್ರೆ ಏನು ಬರುತ್ತೆ, that will become 1 by 2, so this will become t to the power 1 by 2 divided by 1 by 2. ಓಕೆ, ಈ 1 by 2 ನ ಮೇಲೆ ತಗೊಂಡ್ರೆ ಅಂತ 2 ಆಗುತ್ತೆ. so this will become root 2. ಅಂದ್ರೆ t ವ್ಯಾಲ್ಯೂ ಏನು ತಗೊಂಡಿದ್ವಿ ನಾವು, so t ವ್ಯಾಲ್ಯೂ ಏನು ತಗೊಂಡಿದ್ರೆ tan x ನೋಡಿದ್ವಾ, tan x ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, so this will become root tan 1 by 2 9 ಬರ್ತೀನಿ, ಪವರ್ 1 by 2 again root ಅಂತ ಬರ್ಕೊಳ್ತೀನಿ ಪ್ಲಸ್. so this is what the answer, 2 root tan x plus c. ಓಕೆ, ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್. just write that. okay, so we will solve next question. ಏನಿದೆ, ನೆಕ್ಸ್ಟ್ ಕ್ವಶನ್ ಇದೆ, ಬಟ್ ನಿಮ್ಗೆ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರ್ಬೇಕು. ಓಕೆ, ಫಾರ್ಮುಲಾಸ್ ಏನಾಗ ಗೊತ್ತಿದ್ರೆ ಸೊ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಏನ್ ಫಾರ್ಮುಲಾ ಗೊತ್ತಿರ್ಬೇಕು. ಓಕೆ, ಇಂಟಿಗ್ರೇಷನ್ ಆಫ್ 1 divided by a square minus x square. ಓಕೆ, ಇಂಟಿಗ್ರೇಷನ್ ಆಫ್ 1 divided by a square minus x square ಫಾರ್ಮುಲಾ ಗೊತ್ತಿರ್ಬೇಕು. ಸೊ ದಟ್ ಈಸ್ ಏನಂದ್ರೆ, ಸೊ ದಟ್ ಈಸ್ 1 divided by 2a log of a plus x divided by a minus x. ಇಷ್ಟು ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ ಈ ಫಾರ್ಮುಲಾ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ 1 ಹೆಂಗ್ ಬರುತ್ತೆ, 1 ಸ್ಕ್ವೇರ್ ಅಂತ ಬರೀಬಹುದು. ಬಟ್ x to the power 3 ಹೆಂಗ್ ಬರೀಬಹುದು, x to the power 6 ಫಾರ್ಮೆಟ್, x ಸ್ಕ್ವೇರ್ ಫಾರ್ಮೆಟ್ ಅಂತಾರೆ.
ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ಸೊ ನಾವೇನ್ ಮಾಡ್ಬೇಕಂದ್ರೆ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಟು ದಿ ಪವರ್ 3 ಹೋಲ್ ಸ್ಕ್ವೇರ್ ಇಷ್ಟು ಬರೀಬೇಕು. ಎಕ್ಸ್ ಟು ದಿ ಪವರ್ 3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ನಾವು ಈಗ ನೋಡಿ ಏನಾರ ವ್ಯಾಲ್ಯೂ ತಗೊಂಡಾಗ ಇನ್ನೊಂದು ವ್ಯಾಲ್ಯೂ ಡಿಫ್ರೆನ್ಶಿಯೇಷನ್ ಆಗುತ್ತೆ. ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ವೈ ಸೊ ಎಕ್ಸ್ ಕ್ಯೂಬ್ ನ ಏನ್ ತಗೊಳ್ಳಿ ಟಿ ಅಂತ ತಗೊಳ್ಳಿ. ಸೊ ದಿಸ್ ಹಿಯರ್ ಎಕ್ಸ್ ಕ್ಯೂಬ್ ಯು ಟೇಕ್ ಇಟ್ ಆಸ್ ಎಕ್ಸ್ ಕ್ಯೂಬ್, ಯು ಟೇಕ್ ಇಟ್ ಆಸ್ ಟಿ. ಓಕೆ, ಎಕ್ಸ್ ಕ್ಯೂಬ್ ನ ಟಿ ಅಂತ ತಗೊಂಡಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 3x ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು dt divided by dx. Okay, which means so dx that is equal to dt divided by 3x square. Okay, is that? Okay, now integration of 1 divided by 1 minus x cube 9 ತಗೊಂಡ್ವಿ, t ಅಂತ ತಗೊಂಡ್ವಿ, so this will become t square. So x square and this is ಹಂಗೆ ಬರ್ಕೊಳ್ಳಿ. So dx again it as dt divided by 3x square. So dx again it as dt divided by 3x square. So now x square cancel ಮಾಡಿ, what you left with integration of ಏನ್ ಮಾಡುತ್ತೆ 1 divided by 1. So 1 ಅಂದ್ರೆ ನಾವು 1 ಸ್ಕ್ವೇರ್ ಅನ್ನು ಬರೀಬಹುದಾ? ನಾವು ನೋಡಿ ಈ ಫಾರ್ಮೆಟ್ ಅಲ್ಲಿ ಬಂತು. ಯಾವ ಫಾರ್ಮೆಟ್ ಅಲ್ಲೂ ಇಂಟಿಗ್ರೇಷನ್ ಆಫ್ 1 divided by a square minus x square ಫಾರ್ಮೆಟ್ ಅಲ್ಲಿ ಬಂತು. ಓಕೆ, ಅದನ್ನ ಇಲ್ಲಿ ಬರಿದ್ರೆ ಏನಾಗುತ್ತೆ, ಸೊ ನಮ್ಗೆ ಎಲ್ಲೆಲ್ಲಿ t ಇದೆ, ಎಲ್ಲೆಲ್ಲಿ a ಇದೆ ಅಲ್ಲಿ 1 ಹಾಕಿ, ಓಕೆ, ಎಲ್ಲೆಲ್ಲಿ x ಇದೆ ಅಲ್ಲಿ t ಹಾಕಿ, ಇದರಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 1 divided by 2 ಟೈಮ್ಸ್ ಆಫ್ a ಪ್ಲಸ್ ಅಲ್ಲಿ ಏನಿದೆ, a ಪ್ಲಸ್ ಅಲ್ಲಿ 1 ಇದೆ, ಸೊ t ಪ್ಲಸ್ ಅಲ್ಲಿ x ಪ್ಲಸ್ ಅಲ್ಲಿ ಏನಿದೆ t ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಿದೆ 2 ಟೈಮ್ಸ್ ಆಫ್ 1 ಓಕೆ log of a plus x. a plus x ಅಂದ್ರೆ a plus ಅಲ್ಲಿ ಏನಿದೆ 1 ಐತೆ, ಪ್ಲಸ್ x ಪ್ಲಸ್ ಅಲ್ಲಿ ಏನಿದೆ t ಇದೆ. ಸೊ ಡಿವೈಡೆಡ್ ಬೈ a minus 1 ಪ್ಲಸ್ t ವ್ಯಾಲ್ಯೂ ಏನಂತ ತಗೊಂಡಿದ್ದೀವಿ ನಾವು x ಕ್ಯೂಬ್ ಸಬ್ಸ್ಟಿಟ್ಯೂಟ್ ಮುಗಿತು. ಸೊ ದಿಸ್ ವಿಲ್ ಬಿಕಮ್ ವಾಟ್ 1 divided by 2 so log of 1 plus x cube divided by 1 minus plus c. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ ಏನಾಗುತ್ತೆ, ಸೊ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಈಸಿ ಇರ್ತಾವ ಕ್ವಶನ್ಸ್, ಬಹಳ ಟಫ್ ಏನಿರಲ್ಲ, ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದು. ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸ್ಬೋದು ನೀವು, ಬಟ್ ಇಟ್ ಈಸ್ ನಾಟ್ ಕಾಂಪ್ಲಿಕೇಟ್. ನಿಮ್ಗೆ ಕ್ವಶನ್ ಸಾಲ್ವ್ ಮಾಡ್ದಂಗೆಲ್ಲ ಈಸಿನೇ ಆಗುತ್ತೆ. ಬಟ್ ಯಾವ್ದಾರ ಪ್ರಾಬ್ಲಮ್ ಇಲ್ಲಿ ಇನಿಷಿಯಲಿ ಸ್ವಲ್ಪ ನೀವು ಪ್ರಾಬ್ಲಮ್ ಫೀಲ್ ಮಾಡಿ. ಸೊ ಇನಿಷಿಯಲ್ ನಿಮ್ಗೆ ಇಂಟಿಗ್ರೇಷನ್ ಅಲ್ಲಿ ಮೇನ್ ಅದೇ. ಸೊ ನಿಮ್ಗೆ ಇನಿಷಿಯಲ್ ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಾಗ್ಬಿಟ್ರೆ ಸೊ ಮುಂದೆ ಕ್ವಶನ್ಸ್ ಎಲ್ಲ ನೀವೇ ಮಾಡ್ತೀರಾ. ಅದಕ್ಕೋಸ್ಕರ ಇದನ್ನು ಹಂಗೆ ನೋಡಿ. ಸೊ ನಿಮ್ಗೆ ಇಂಟಿಗ್ರೇಷನ್ ಇದು ಸ್ವಲ್ಪ ಗೊತ್ತಾಗ್ಬೇಕು. ಸ್ವಲ್ಪ ಗೊತ್ತಾದ್ರೆ, ಯಾಕಂದ್ರೆ ಈ ತರ ಕ್ವಶನ್ಸ್ ನೀವು ಯಾವಾಗ ಸಾಲ್ವ್ ಮಾಡ್ತೀರಿ ಅಂದ್ರೆ ಡಿಫ್ರೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದಾಗ. ಓಕೆ, ನೀವು ಈ ತರ ಡಿಫ್ರೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ಮಾತ್ರ ನೀವು ಸಾಲ್ವ್ ಮಾಡಕ್ ಬರಬೇಕು. ಈ ತರ ಸ್ವಲ್ಪ ಚೇಂಜ್ ಮಾಡ್ಕೊಟ್ರೆ ಸಾಲ್ವ್. ನೀವು ಇದೇ ಫಸ್ಟ್ ಸಲ ಸಾಲ್ವ್ ಮಾಡ್ತಿದ್ರೆ ಮಾಡಕ್ಕಾಗಲ್ಲ. ಓಕೆ, ಇದೇ ಫಸ್ಟ್ ಸಾಲ್ವ್ ಮಾಡಿದ್ರೆ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ವೈ ನೀವು ಡಿಫ್ರೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿ ನೆಕ್ಸ್ಟ್ ಇವ್ ಕ್ವಶನ್ಸ್ ಟ್ರೈ ಮಾಡಿ, ನಿಮ್ಗೆ ಅವಾಗ ಆಗ್ತದೆ. ಅಂದ್ರೆ ನೀವು ಒಮ್ಮಕ್ಳಿಗೆ ಬಂದು ಇದಕ್ಕೆ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ದಟ್ ಈಸ್ ವೈ. ಸೊ ಇಲ್ಲಿ ನೋಡಿ ಈ ತರ ಕ್ವಶನ್ಸ್ ಬಂದಾಗ ಎಕ್ಸ್ ಮೈನಸ್ ರೂಟ್ ಎಕ್ಸ್, ಇಲ್ಲಿ ನೋಡಿ ಯಾವ್ದು ಟಿ ತಗೊಂಡ್ರು ಬರ್ತಿಲ್ಲ, ಯಾವ ಟಿ ಅಂತ ಹೋಗುತ್ತೆ. ಎಕ್ಸ್ ಅಂತ ಟಿ ಅಂತ ತಗೊಂಡ್ರೆ ಬರುತ್ತೆ, ಎಕ್ಸ್ ಅಂತ ಟಿ ಅಂತ 1 ಬರುತ್ತೆ. 1 ಅಂದ್ರೆ ರೂಟ್ ಎಕ್ಸ್ ನ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಮೈನಸ್ 1 divided by 2 ರೂಟ್ ಎಕ್ಸ್ ಇದು ಬರುತ್ತೆ. ಇದು ಎಲ್ಲದ್ರ ಐತಾ ಇಲ್ಲ. ಓಕೆ, ಸೊ ದಟ್ ಈಸ್ ವೈ ಇದು ಕಂಪ್ಲೀಟ್ ಆಗಿ ಟಿ ತಗೊಂಡ್ರು ಬರ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ, ಸೊ ಹಿಯರ್ ನಾವೇನ್ ಮಾಡ್ಬೇಕಂದ್ರೆ, ಸೊ ಇದನ್ನ ಪ್ರಾಪರ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಪ್ರಾಪರ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ dx divided by ಇಲ್ಲಿ ಏನ್ ಮಾಡಂದ್ರೆ ರೂಟ್ ಎಕ್ಸ್ ಕಾಮನ್. ಓಕೆ, ಇದರಿಂದ ಏನ್ ಮಾಡ್ತೀನಿ ರೂಟ್ ಎಕ್ಸ್ ಕಾಮನ್ ಕೊಡ್ತೀನಿ. ರೂಟ್ ಎಕ್ಸ್ ಕಾಮನ್ ತಗೊಂಡಾಗ ಸೊ ಇಲ್ಲಿ ವಾಪಸ್ ಎಕ್ಸ್ ಬರ್ಬೇಕಂದ್ರೆ ನಾವು ರೂಟ್ ಎಕ್ಸ್ ಇಂದ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಬರುತ್ತೆ. ಇಲ್ಲಿ ವಾಪಸ್ ಎಕ್ಸ್ ಬರ್ಬೇಕು. ವಾಪಸ್ ಎಕ್ಸ್ ಬರ್ಬೇಕಂದ್ರೆ ರೂಟ್ ಎಕ್ಸ್ ಇಂದ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಬರುತ್ತೆ. ವಾಪಸ್ ರೂಟ್ ಎಕ್ಸ್ ಇಂದಾನೆ ಮಲ್ಟಿಪ್ಲೈ ಮಾಡಬೇಕು. ವಾಪಸ್ ಎದ್ರಲ್ಲಿ ಮಾಡಬೇಕು, ರೂಟ್ ಎಕ್ಸ್ ಇಂದಾನೆ ಮಲ್ಟಿಪ್ಲೈ ಮಾಡಬೇಕು. ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ ಎಕ್ಸ್ ಬರುತ್ತೆ. ದಟ್ ಈಸ್ ವೈ ಈ ತರ ರೂಟ್ ಎಕ್ಸ್ ನ ಕಾಮನ್ ತಗೊಂಡಿದೀನಿ. ಅವಾಗ ರೂಟ್ ಎಕ್ಸ್ ನ ಇಲ್ಲಿ ಏನ್ ತಗೊಂಡ್ರೆ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಬರುತ್ತೆ. ರೂಟ್ ಎಕ್ಸ್ ಇಂದಾನೆ ಮಲ್ಟಿಪ್ಲೈ ಮಾಡಿ ಮೈನಸ್. ಓಕೆ, ರೂಟ್ ಎಕ್ಸ್ ಹೊರಗೆ ಹೋಗ್ಲಿಕ್ಕೆ ಇಲ್ಲ ನೋಡಿ. ಇದು ಇಷ್ಟೇ ನೋಡಿ, ಇಷ್ಟು ಇದು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಂಡು. ಈಗ ನೋಡಿ ಈ ಟರ್ಮ್ ಯು ಟೇಕ್ ಇಟ್ ಆಸ್ ಟಿ. ಓಕೆ, ಈ ಟರ್ಮ್ ಏನು ನೋಡಿ, ಸೊ ರೂಟ್ ಎಕ್ಸ್ ಮೈನಸ್ 1 ಯು ಟೇಕ್ ಇಟ್ ಆಸ್ ಟಿ. ರೂಟ್ ಎಕ್ಸ್ ಮೈನಸ್ 1 ಯು ಟೇಕ್ ಇಟ್ ಆಸ್ ಟಿ. ಅವಾಗ ಏನ್ ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂತ. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಗೊತ್ತಾ ನೋಡಿ 1 divided by ರೂಟ್ ಎಕ್ಸ್ ಬರುತ್ತೆ. ಓಕೆ, ಇದು 1 divided by 2 ರೂಟ್ ಎಕ್ಸ್ ಬರುತ್ತೆ. ಈ ರೂಟ್ ಎಕ್ಸ್ ಇದೆ ಆಲ್ರೆಡಿ. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1 divided by 2 times ರೂಟ್ ಎಕ್ಸ್.
ಮೈನಸ್ 1 ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 0 ಆಗುತ್ತೆ. ಸೊ t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ dt divided by dx, which means dx you can write as dt into 2 root x. Okay, so dt into dx you can write as dt into 2 root x. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Okay, so ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ dx divided by dx ಅಂತ ತಗೊಂಡು ಚೇಂಜ್ ಮಾಡಿದ್ವಿ. ಇಂಟಿಗ್ರೇಷನ್ ಆಫ್ ನಮ್ಗೆ ಏನಿದೆ ಸೊ ಇದು ರೂಟ್ ಎಕ್ಸ್ ಮೈನಸ್ 1 ಅಂತ ನೋಡಿದ್ರೆ ರೂಟ್ ಎಕ್ಸ್ ಮೈನಸ್ 1 ವಿ ಹ್ಯಾವ್ ಟೇಕ್ ಇಟ್ as t, ಇದು ರೂಟ್ ಎಕ್ಸ್ ನಮಗೆ ಇದೆ ಹಂಗೆ ಬರ್ಕೊಳ್ಳಿ. ಓಕೆ, dx ನ ಏನ್ ಬಂದಿದೆ ನಮಗೆ dx ನಮಗೆ ಏನ್ ಬಂದಿದೆ ದಟ್ ಈಸ್ dt into 2 root x. ಓಕೆ, ಸೊ dt into 2 root x ಈ ರೂಟ್ x ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್, ಸೊ 2 ನ ಹೊರಗೆ ತಗೊಳ್ಳಿ. ಸೊ 2 ಹೊರಗೆ ಬಂದ್ರೆ ಇಂಟಿಗ್ರೇಷನ್ ಆಫ್ 1 dt. ಇಂಟಿಗ್ರೇಷನ್ ಆಫ್ 1 divided by t ಅಂದ್ರೆ ಅದು ಗೊತ್ತಿರಬೇಕು, ದಟ್ ಈಸ್ log t ಅಂತ. 2 times of log t plus t value ಅಂತ ತಗೊಂಡಿದ್ದೀವಿ ರೂಟ್ ಆಫ್ x minus 1, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. This will become 2 times of log of root x minus 1 plus 6. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್. ಇಷ್ಟು ನೀವು ನೋಡಕ್ ಬಹಳ ಕಾಂಪ್ಲಿಕೇಟ್ ಅನ್ಸುತ್ತೆ, ಸೊ ಕಾಂಪ್ಲಿಕೇಟ್ ಏನಿಲ್ಲ. ಸೊ ನಿಮ್ಗೆ ಇನಿಷಿಯಲ್ ಸ್ಟೆಪ್ ಗೊತ್ತಾಗ್ಬೇಕು ಅಷ್ಟೇ. ಜಸ್ಟ್ ರೈಟ್ ದಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ನೋಡಿ, ಇಲ್ಲಿನೂ ನಮ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್, ಬಟ್ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಬೇಕು ಏನ್ ಟಿ ತಗೋಬೇಕು. ಇಲ್ಲಿ ಏನ್ ಟಿ ತಗೊಳ್ಬೇಕಂದ್ರೆ ಏನ್ ಟಿ ತಗೊಂಡ್ರೆ ಇಲ್ಲಿ ಏನ್ ವ್ಯಾಲ್ಯೂ ಆಗುತ್ತೆ ಬರ್ತಂತ. ಓಕೆ, ನೀವು ಒಂದೊಂದೇ ಕಾರ್ಟೆಕ್ಸ್ ತಗೊಳ್ಳಿ. ಕಾರ್ಟೆಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಕೊಸಿಕೆಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕೊಸಿಕೆಟ್ ಸ್ಕ್ವೇರ್ ಐತೆ ನೋಡಿ ಇಲ್ಲಲ್ಲ. ಸೊ ದಟ್ ಈಸ್ ವೈ ಕಾರ್ಟೆಕ್ಸ್ ನ ತಗೊಂಡು ಈ ಸೈನ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿ. ಸೈನ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಐತೆ ಇಲ್ಲ. ಸೊ ದಟ್ ಈಸ್ ವೈ ಇಲ್ಲಿ ನೋಡಿ ಲಾಗ್ ಆಫ್ ಸೈನ್ ಎಕ್ಸ್ ತಗೊಳ್ಳಿ. log of sin x na t ಅಂತ ತಗೊಳ್ಳಿ. So this you can write as log of sin x na t ಅಂತ ತಗೊಳ್ಳಿ. So log of first ಬರ್ಕೊಳ್ಳಿ. So this will become log of sin x t ತಗೊಂಡಾಗ so ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಏನು ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ ಮಾಡಿದ್ರೆ log of sin x ಡಿಫರೆನ್ಶಿಯೇಟ್ ಮಾಡಿದ್ರೆ sin x ಆಗುತ್ತೆ 1 divided by sin x ಆಗುತ್ತೆ. sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ cos x is equal to t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt divided by dx. ಬರ್ತಿದೆ ನೋಡಿ, ಏನ್ ಬರ್ತಿದೆ cos x divided by sin x ಅಂದ್ರೆ ಏನು cot x ಇದೆ ಅಂದ್ರೆ ಬರ್ತಿದೆ. ಅಂದ್ರೆ log of sin x ನ ನಾವು t ಅಂತ ಅಸ್ಯೂಮ್ ಮಾಡ್ಕೋಬಹುದು. ಸೊ ದಿಸ್ cos x divided by sin x as cot x that is equal to dt divided by dx. ಓಕೆ, ಸೊ dx ಇರ್ತಾನೆ. ಸೊ dx actually why because ನಾವು dx ಎಲ್ಲ ಕಂಡುಹಿಡಿಯಬೇಕು. dx ಕಂಡುಹಿಡಿಯಬೇಕು. ಸೊ dx that is equal to dt divided by cot. ಓಕೆ, ಸೊ cot x ಇದು dt divided by cot x. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇ ಸೊ ಇಂಟಿಗ್ರೇಷನ್ ಆಫ್ cot x ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, cot x ಹಿಂಗಿದೆ ಹಂಗೆ ಬರ್ಕೊಳ್ಳಿ. log of sin x ನ ಏನಂತ ನೋಡಿ, log of sin x we have taken as t ನೋಡಿವಿ. ಸೊ dx ನ ಏನು ಬರೀಬಹುದು, dx I can write as ಓಕೆ dx I can write as dx ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ, ಒಂದೇ ಸ್ಟೆಪ್ ಅಲ್ಲಿ ಮುಗಿಬಿಡೋದು ಈ ಕ್ವೆಶ್ಚನ್. ಸೊ cot x you write as it is cot x into t you write as it is dx you can write as dt divided by cot x. cot x ಕ್ಯಾನ್ಸಲ್ ಮಾಡಿ. ಇಂಟಿಗ್ರೇಷನ್ ಆಫ್ t ಬಂತು. ಇಂಟಿಗ್ರೇಷನ್ ಆಫ್ t ಅಂದ್ರೆ t ಸ್ಕ್ವೇರ್ ಪ್ಲಸ್ c. ಓಕೆ, ಇಂಟಿಗ್ರೇಷನ್ ಆಫ್ t ಅಂದ್ರೆ ಏನಾಗುತ್ತೆ t ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ c. t ಅಂದ್ರೆ ಏನು ತಗೊಂಡಿದ್ವಿ ನಾವು, t you have to write as log of sin x. This will become log of sin x so whole square divided by 2 plus ಇಷ್ಟು ನೋಡಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. just write down. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 11th ನೋಡಿ. ಸೊ ಇದ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ನಾನು ಫಸ್ಟ್ ಗೆ ಮಾಡಿಸ್ಬೇಕಿದ್ದು ಇಲ್ಲಿ ಮಾಡಿಸ್ತಿದ್ದೀನಿ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು ಫಸ್ಟ್ ಕ್ವೆಶ್ಚನ್ ಮಾಡಿರ್ತೀರಲ್ಲ ಸಬ್ಸ್ಟಿಟ್ಯೂಷನ್. ಸೊ ಆ ತರದ ಕ್ವೆಶ್ಚನ್. ಸೊ ನಾವು ಇಲ್ಲಿ ನೋಡಿ ಏನಿದೆ ಸೈನ್ ಕ್ಯೂಬ್ ಎಕ್ಸ್ ಇದೆ. ಸೈನ್ ಕ್ಯೂಬ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಾನೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಯ್ತಾ ಇಲ್ಲಲ್ಲ. ಸೊ ಸೈನ್ ಕ್ಯೂಬ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ಸೈನ್ ಕ್ಯೂಬ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲ ಅಂತ ನಿಮ್ಗೆ ಸೈನ್ 3x ಫಾರ್ಮುಲಾ ಗೊತ್ತಿರಬೇಕು. ಏನು ದಟ್ ಈಸ್ ಸೈನ್ 3x. sin 3x that is equal to 3 sin x minus 4 sin cube x. Okay, so this formula ಗೊತ್ತಿರಬೇಕು. ನಾವೇನ್ ನೋಡಿ sin cube x ಕಂಡುಹಿಡಿಯೋದು. Okay, so because sin cube x ನಮ್ಮ ಇಂಟಿಗ್ರೇಷನ್ ಗೊತ್ತಿಲ್ಲ. sin cube x in terms of simple formula ಕನ್ವರ್ಟ್ ಮಾಡಬೇಕು. 4 sin cube x ಎಕಡೆ ತಗೊಂಡ್ಬಿಡಿ. So this 4 sin cube x ಎಕಡೆ ತಗೊಂಡಾಗ 4 sin cube x okay that is equal to 3 sin x
ಓಕೆ ಸೊ sin 3x ಈ ಕಡೆ ಬಂದ್ರೆ ಮೈನಸ್ sin 3x ಆಗುತ್ತೆ 4 ನ ಡಿವೈಡೆಡ್ ಮಾಡಿ ಸೊ ದಿಸ್ ವಿಲ್ ಬಿಕಮ್ ಸೊ sin cube x ಏನಾಗುತ್ತೆ sin cube x that is equal to sin cube x that is equal to by 3 sin x okay 3 sin x minus 3 sin x minus sin 3x divided by 4 ಇದು ಇಷ್ಟ ಆಯ್ತಾ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ sin 3x sin cube x ನ ಬರೀ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು this integrate as first is the integration of sin cube x okay sin cube x dx that is integration of 3 okay so 1 by 4 ಹೊರಗೆ ಬರ್ಕೊಂಡು so 1 by 4 ಹೊರಗೆ so 3 sin x minus sin divided by 4 ಇದನ್ನ ಇಂಟಿಗ್ರೇಷನ್ ಮಾಡಿ ಇದನ್ನ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಸೊ ನಾವ್ ಏನ್ ಮಾಡೋಣ 4 ನ ಹೊರಗೆ ತಗೊಂಡು ಸೊ 4 ನ ಹೊರಗೆ ತಗೊಂಡು ಒಂದೊಂದೇ ಇಂಟಿಗ್ರೇಟ್ ಮಾಡ್ತೀವಿ ಫಸ್ಟ್ 4 ಇಂಟಿಗ್ರೇಟ್ 4 ನ ಹೊರಗೆ ಈಗ sin 3 sin x ನ ಇಂಟಿಗ್ರೇಟ್ 3 sin x ಇಂಟಿಗ್ರೇಟ್ ಮಾಡ್ಕೊಳ್ಳೋಣ ಫಸ್ಟ್ ಓಕೆ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ sin okay so 4 your it as it is so 3 also 3 ಅನ್ನು ಕಾನ್ಸ್ಟೆಂಟ್ ಆಗುತ್ತೆ ಹೊರಗೆ ಬರ್ತದೆ sin 3x ಇಂಟಿಗ್ರೇಷನ್ ಮಾಡಿ sin 3x ನ ಡಿಫರೆನ್ಸ್ ಇಂಟಿಗ್ರೇಟ್ ಮಾಡಿದ್ರೆ so that is minus cos minus you write as it is okay ಅದೇ ತರ sin 3x ಇಂಟಿಗ್ರೇಟ್ ಮಾಡಿದಾಗ minus 3 minus cos 3x okay ಆಮೇಲೆ ಏನು ಮಾಡೋದು ಈ 3x ನ ಡಿಫರೆನ್ಷಿಯೇಟ್ ಮಾಡೋದು 3x ನ ಡಿಫರೆನ್ಷಿಯೇಟ್ ಮಾಡಿದಾಗ 3 ಆಗುತ್ತೆ ಅದು ಸೊ ಈಗ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದೇನಾಗುತ್ತೆ 4 ಟೈಮ್ಸ್ ಪ್ಲಸ್ ಕಾಸ್ 3x ಡಿವೈಡೆಡ್ ಬೈ 3 ಇದು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 3 ಕಾಸ್ ಪ್ಲಸ್ ಓಕೆ ಈ 4 ಇಂದ ಮಲ್ಟಿಪ್ಲೈ ಮಾಡಿ 4 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 4 ಡಿವೈಡೆಡ್ ಬೈ 3 ಕಾಸ್ 3x ಮೈನಸ್ ಸೊ 4 3 is 12 ಕಾಸ್ x ಓಕೆ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ ನೋಡಿ ದಿಸ್ ರೈಟ್ ಡೌನ್ ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಓಕೆ 12th ಕ್ವೆಶ್ಚನ್ ನೋಡಿ ಸೊ 12th ಕ್ವೆಶ್ಚನ್ ಅಂದ್ರೆ ಓಕೆ ಇಂಟಿಗ್ರೇಟ್ with x with respect to x is secant square x with respect to x okay you different type of questions okay so you type 3 type of questions you type 3 questions okay so iದೇನು so u into v rule okay so integration by parts ಅಂತ ಅರ್ಥ integration by parts okay integration by parts ಅಂತ ಗೊತ್ತಿರಬೇಕು integration by parts ಅಂದ್ರೆ ಏನ್ ಮಾಡೋದು ಸೊ ನಮ್ಗೆ ಡಿಫರೆನ್ಸಿಯೇಷನ್ ಮಾಡಿದ್ವಿ ಡಿಫರೆನ್ಸಿಯೇಷನ್ ಆಫ್ u into v ಏನ್ ಬರುತ್ತೆ ಡಿಫರೆನ್ಸಿಯೇಷನ್ ಆಫ್ u into v ಏನ್ ಬರುತ್ತೆ ನಮಗೆ ಡಿಫರೆನ್ಸಿಯೇಷನ್ ಆಫ್ u into v that is u dash into v plus v dash into u ಬರ್ತಿದ್ವು ಅದೇ ತರ ಪ್ರಾಡಕ್ಟ್ ಆಫ್ ಥರ್ಡ್ ಫಂಕ್ಷನ್ ಡಿಫರೆನ್ಸ್ ಇಂಟಿಗ್ರೇಷನ್ ಓಕೆ ಇಂಟಿಗ್ರೇಷನ್ ಆಫ್ u into v ಇಂಟಿಗ್ರೇಷನ್ ಆಫ್ u into v ಓಕೆ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಏನ್ ಮಾಡಬೇಕು u ಹೆಂಗಿದೆ ಹಂಗೆ ಬರ್ಕೋಬೇಕು ಆಮೇಲೆ ಏನ್ ಮಾಡಬೇಕು ಸೊ v ನ ಇಂಟಿಗ್ರೇಟ್ ಮಾಡಬೇಕು ಆಮೇಲೆ u ನ ಡಿಫರೆನ್ಶಿಯೇಟ್ ಮಾಡಬೇಕು ಓಕೆ ಸೊ u ನ ಡಿಫರೆನ್ಶಿಯೇಟ್ ಮಾಡಾದ್ಮೇಲೆ ಆಮೇಲೆ v ನ ಇಂಟಿಗ್ರೇಟ್ ಮಾಡಬೇಕು ಮತ್ತೆ v ನ ಇಂಟಿಗ್ರೇಟ್ ಮಾಡಬೇಕು ಈ ಬಂದಿರೋ ಹೋಲ್ ಆನ್ಸರ್ ಅಂತ ಅದನ್ನ ಡಿಫರೆನ್ಶಿಯೇಟ್ ಓಕೆ ಇಷ್ಟು ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೆ ಇದು ಏನೋ ಫಸ್ಟ್ ಏನ್ ಮಾಡ್ತೀವಿ u ಹೆಂಗಿದೆ ಹಂಗೆ ಇಟ್ಕೊಳ್ತೀವಿ ಆಮೇಲೆ v ನ ಇಂಟಿಗ್ರೇಟ್ ಮಾಡ್ತೀವಿ ಮೈನಸ್ ಆಫ್ u ನ ಡಿಫರೆನ್ಶಿಯೇಟ್ ಮಾಡ್ತೀವಿ v ನ ಇಂಟಿಗ್ರೇಟ್ ಮಾಡ್ತೀವಿ ಬಂದಿರೋ ಹೋಲ್ ಆನ್ಸರ್ ಮತ್ತೆ ಇಂಟಿಗ್ರೇಟ್ ಮಾಡ್ತೀವಿ ಇಷ್ಟು ಗೊತ್ತಿರಬೇಕು ನಿಮಗೆ ಇಷ್ಟು ಗೊತ್ತಿದ್ರೆ ನೀವು ಇಂಟಿಗ್ರೇಷನ್ ಪಾರ್ಟ್ಸ್ ಈಸಿಯಾಗಿ ಮಾಡ್ತೀರಿ ಇನ್ನೊಂದು ನೀವು ಯಾವುದು u ಆಗಿ ತಗೊಳ್ತಾರೆ ಅದು v ಆಗುತ್ತೆ ಈಗ y ಬಿಕಾಸ್ ಇಂಟಿಗ್ರೇಷನ್ ಆಫ್ sin x ಅಂತ ಕೊಡ್ಬಿಟ್ಟು ಇದರಲ್ಲಿ u ಆಗಿ ತಗೊಳ್ತೀವಿ v ಆಗಿ ತಗೊಳ್ತೀವಿ ಅದೇ ತರ ಇಂಟಿಗ್ರೇಷನ್ ಆಫ್ x tan inverse of x ಅಂತ ಯಾವ್ದು ತಗೋಬೇಕು ಯಾವ್ದು ನೀವು ತಗೋಬೇಕು ಯಾವ್ದು v ತಗೋಬೇಕು ಅಂತ ಹೇಳಿ ಕಂಡುಹಿಡಿಯೋಕ್ಕೋಸ್ಕರ ಓಕೆ ಇಲ್ಲಿ ಇದನ್ನ ನೀವು ತಗೋಬೇಕಾ ಅಥವಾ ಇದನ್ನ ನೀವು ತಗೋಬೇಕಾ ಇದನ್ನ v ತಗೊಳ್ಳೋದು ಕಂಡುಹಿಡಿಯೋಕ್ಕೋಸ್ಕರ ನಿಮ್ಗೆ ಇದು ಗೊತ್ತಿರಬೇಕು ಏನಿದು ಐಲೆಟ್ ಅಂತ ಗೊತ್ತಿರಬೇಕು ಐಲೆಟ್ ಅಂದ್ರೆ ಏನು ಸೊ ಐಲೆಟ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಇನ್ವರ್ಸ್ ಫಂಕ್ಷನ್ಸ್ ಏನೇನು ಇನ್ವರ್ಸ್ ಫಂಕ್ಷನ್ಸ್ ಇರ್ತಾವ ಸೊ ಇನ್ವರ್ಸ್ ಫಂಕ್ಷನ್ ಅಂತ ಅರ್ಥ ಇದು ಲಾಗರಿಥಮಿಕ್ ಫಂಕ್ಷನ್ ಓಕೆ ಲಾಗರಿಥಮಿಕ್ ಫಂಕ್ಷನ್ ಇದು ಆಲ್ಜಿಬ್ರಿಕ್ ಫಂಕ್ಷನ್ಸ್ algebraic functions okay ಇದು trigonometric functions ಇದು exponential function okay so ಇದರ ಪ್ರಕಾರ ಹೋಗಬೇಕು okay ಈಗ ಫಸ್ಟ್ ಇನ್ವರ್ಸ್ ಬಂದ್ರೆ ಇನ್ವರ್ಸ್ ನ ನಾವೇನ್ ಮಾಡಬೇಕು u ಅಂತ
ಓಕೆ ಯಾವ್ದು ಫಸ್ಟ್ ಈಗ ಸಪೋಸ್ ನೋಡಿ ಇನ್ವರ್ಸ್ ಅಂತ ಬಂದ್ರೆ ಈಗ ನೋಡಿ ಇನ್ವರ್ಸ್ ಅಂತ ಬಂದಾಗ ಯಾವ್ದರಲ್ಲಿ ಫಸ್ಟ್ ನ ಏನಂತ ಕನ್ಸಿಡರ್ ಮಾಡಬೇಕು ಇನ್ವರ್ಸ್ ಅಂತಾನೆ ಕನ್ಸಿಡರ್ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಲೆಟ್ ಅಸ್ ಕನ್ಸಿಡರ್ ಇಲ್ಲ sin x x sin x ಅನ್ನೋದು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಹೌದು sin x x ಅಂದ್ರೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಅಂದ್ರೆ ಈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇರೋದು ಆಲ್ಜಿಬ್ರಿಕ್ ಫಂಕ್ಷನ್ಸ್ ನ u ಅಂತ ತಗೊಳ್ಳೋಣ ಓಕೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ನ ಏನು ತಗೊಳ್ಳೋಣ u ಅಂತ ತಗೊಳ್ಳೋಣ ಅದಕ್ಕೆ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆಲ್ಜಿಬ್ರಿಕ್ ಆದ್ಮೇಲೆ ಬರ್ತದೆ ದಟ್ ಇಸ್ ಮೈ ದಿಸ್ ಇಸ್ b ಅದೇ ತರ ಇಲ್ಲಿ ನೋಡಿ x tan ಇನ್ವರ್ಸ್ ಆಫ್ x tan ಇನ್ವರ್ಸ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಏನು ಇನ್ವರ್ಸ್ ಫಂಕ್ಷನ್ ಓಕೆ ಇದು x ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್ ಇವೆರಡಕ್ಕಿಂತ ಮುಂಚೆ ಯಾವ್ದು ಬರ್ತಿದೆ ಸೊ ಇನ್ವರ್ಸ್ ಫಂಕ್ಷನ್ ದಟ್ ಇಸ್ ದಿಸ್ ಇಂಟಿಗ್ರಲ್ u this will take as b ಅರ್ಥ ಆಗ್ತಿದೆನಾ ಇನ್ನೊಂದು ನೋಡಿ ಒನ್ ಮೋರ್ ಎಕ್ಸಾಂಪಲ್ ಬಿಡಬೇಕು ಸೊ ಇಂಟಿಗ್ರೇಷನ್ ಆಫ್ e to the power x sin x e to the power x sin x ಅಂದ್ರೆ ಇಲ್ಲಿ ನೋಡಿ ಫಸ್ಟ್ ಯಾವ್ದು ಬರ್ತದೆ ಇದು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂದ್ರೆ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆದ್ಮೇಲೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬರ್ತದೆ ಅಂದ್ರೆ ಫಸ್ಟ್ ಏನ್ ತಗೋಬೇಕು ನಾವು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ u ಅಂತ ತಗೋಬೇಕು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ನ b ಅಂತ ಓಕೆ ಈ ತರ ಡಿಸೈಡ್ ಮಾಡಬೇಕು u ಈ ಐಡೆಂಟ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸೊ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಯಾವ್ದು u ತಗೋಬೇಕು ಯಾವ್ದು b ತಗೊಳ್ಳೋಕೋಸ್ಕರ ನಾವು ಇದು ಐಡೆಂಟ್ ಯೂಸ್ ಮಾಡ್ತೀವಿ ಅದೇ ತರ ಈ ಕ್ವಶನ್ ಇದೆ ಸೊ ಏನ್ ಕೊಟ್ಟಿದ್ರೆ ಕ್ವಶನ್ ದಟ್ ಈಸ್ ಇಂಟಿಗ್ರೇಷನ್ ಆಫ್ x secant square x ಇಷ್ಟು ಕೊಟ್ಟಿದ್ದಾರೆ ನಾವು ಯಾವ್ದು u ತಗೋಣ ಯಾವ್ದು b ತಗೋಣ ಓಕೆ ಸೊ ಇದೇನು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಇದೇನು ಆಲ್ಜಿಬ್ರಿಕ್ ಫಂಕ್ಷನ್ ಯಾವ್ದು ಫಸ್ಟ್ ಬರ್ತದೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಫಸ್ಟ್ ಬರ್ತದೆ ಆಮೇಲೆ ಏನು ಬರ್ತದೆ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಸೊ ದಟ್ ಈಸ್ ವೈ ಇದನ್ನ u ಅಂತ ತಗೋಬೇಕು ಇದನ್ನ b ಅಂತ ತಗೋಬೇಕು ಅಂಡರ್ಸ್ಟುಡ್ ಇದನ್ನ u ಅಂತ ತಗೊಳ್ಳಿ ಇದನ್ನ b ಅಂತ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇದು ಫಾರ್ಮುಲಾ u into v ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ u ಹೆಂಗಿದೆ ಹಂಗೆ ಹೋಗ್ಬೇಕು ಅಂದ್ರೆ x ಹೆಂಗಿದೆ ಅಂತ ಹಂಗೆ ಬರ್ಕೊಳ್ಳಿ ಓಕೆ ಆಮೇಲೆ b ನ ಇಂಟಿಗ್ರೇಟ್ ಮಾಡಿ b ನ ಇಂಟಿಗ್ರೇಟ್ secant square x ನ ಇಂಟಿಗ್ರೇಟ್ ಮಾಡಿ ಓಕೆ ಸೊ ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ u ಅಂದ್ರೆ x ನ ಡಿಫರೆನ್ಶಿಯೇಟ್ ಮಾಡಬೇಕು ಆಮೇಲೆ ಏನ್ ಮಾಡ್ಬೇಕಂದ್ರೆ b ನ ಇಂಟಿಗ್ರೇಟ್ ಮಾಡಿ b ನ ಇಂಟಿಗ್ರೇಟ್ ಇದ್ರೆ secant square x ನ ಇಂಟಿಗ್ರೇಟ್ ಮಾಡಿ ಓಕೆ ಸೊ ಈ ಬಂದಿರೋ ಆನ್ಸರ್ ನ ಏನ್ ಮಾಡಬೇಕು ಮತ್ತೆ ಇಂಟಿಗ್ರೇಟ್ ಮಾಡಬೇಕು ಓಕೆ ದಿಸ್ x ಇಟ್ ಇಸ್ ಸೊ secant square x ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ secant square x ಇಂಟಿಗ್ರೇಟ್ ಮಾಡಿದಾಗ ದಟ್ ಈಸ್ tan x okay tan x minus you read as it is integration of differentiation of x ಅಂದ್ರೆ ಏನಾಗುತ್ತೆ ದಟ್ ಈಸ್ 1 ಆಗುತ್ತೆ 1 ಬರ್ಬಿಡಿ 1 into secant square x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ tan x ಆಗುತ್ತೆ okay so ಇಷ್ಟ ಆಯ್ತಾ okay so this x tan x you write as it is okay so minus of okay so tan x differentiation ಏನಾಗುತ್ತೆ so that is log of secant x tan x differentiation ಏನು that is log of secant x plus c okay ಇಷ್ಟ ನೋಡಿ ಮೂರು ಸ್ಟೆಪ್ ಅಲ್ಲಿ ಆಗ್ಬಿಡುತ್ತೆ ನಮಗೆ ಆನ್ಸರ್ ಓಕೆ ಸೊ ಮೂರು ಸ್ಟೆಪ್ ಅಲ್ಲಿ ಆಯ್ತು ನಮಗೆ ಬಟ್ ಇದು ಗೊತ್ತಿರಬೇಕು ಇದೆಲ್ಲ ಗೊತ್ತಿರಬೇಕು ಇದೆಲ್ಲ ನಮ್ಗೆ ಈಟಾಗಿ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ ಓಕೆ ಸೊ ನಮ್ಗೆ ಏನ್ ಬರುತ್ತೆ ಆನ್ಸರ್ x tan x minus of log of secant x ಇನ್ನೊಂದೇನು ಇಂಟಿಗ್ರೇಷನ್ ಆಫ್ tan x ಗೊತ್ತಿರಬೇಕು ಇಂಟಿಗ್ರೇಷನ್ ಆಫ್ tan x ಗೊತ್ತಿಲ್ಲ ಮತ್ತೆ ಆನ್ಸರ್ ಬರುತ್ತೆ ಓಕೆ ಇಷ್ಟ ಆದ್ಮೇಲೆ ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಜಸ್ಟ್ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ 13 ಕ್ವಶನ್ ನಂಬರ್ 13 ನೋಡಿ ಇದನ್ನು ಅದೇ ತರ ನೋಡಿ ಓಕೆ ಇದನ್ನು ಅದೇ ತರ ಸೊ ಬಟ್ ಇಲ್ಲಿ ನೋಡಿ ಇಲ್ಲಿ ಆಲ್ಜಿಬ್ರಿಕ್ ಫಂಕ್ಷನ್ ಇದೆ ಅಲ್ಲಿ ಲಾಗರಿಥಮಿಕ್ ಫಂಕ್ಷನ್ ಯಾವ್ದು ಫಸ್ಟ್ ಬರ್ತದೆ ಇಲ್ಲಿ ಲಾಗರಿಥಮಿಕ್ ಫಂಕ್ಷನ್ ಫಸ್ಟ್ ಬರ್ತೀನಿ ಅದಕ್ಕೋಸ್ಕರ ಲಾಗರಿಥಮಿಕ್ ಇಲ್ಲಿ ಆಲ್ಜಿಬ್ರಿಕ್ ಬರ್ತದೆ ಸೊ ಲಾಗರಿಥಮಿಕ್ ನ ಏನ್ ತಗೊಳ್ಳೋಣ u ಅಂತ ತಗೊಳ್ಳೋಣ ಆಲ್ಜಿಬ್ರಿಕ್ ನ ಏನ್ ತಗೊಳ್ಳೋಣ b ಅಂತ ಓಕೆ ಸೊ ದಿಸ್ ಯು ಟೇಕ್ ಇಟ್ ಆಸ್ ಲಾಗರಿಥಮಿಕ್ ನ u ಅಂತ ತಗೊಳ್ಳೋಣ ಆಲ್ಜಿಬ್ರಿಕ್ ನ b ಅಂತ ತಗೊಳ್ಳೋಣ ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗಿ ಸೊ ಏನಾಗುತ್ತೆ ಸೊ ಇಂಟಿಗ್ರೇಷನ್ ಆಫ್ so you use this first word integration of log x into x square okay ಇಷ್ಟಿದೆನಾ ಸೊ ಇಂಟಿಗ್ರೇಷನ್ ಆಫ್ log x square dx ಇಷ್ಟಿದೆ ಸೊ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂತ ಹೋಗೋಣ ಓಕೆ ಸೊ ಇಂಟಿಗ್ರೇಟ್ ಮಾಡಿದ್ರೆ ಇದನ್ನ u ಅಂತ ತಗೊಳ್ಳಿ ಇದನ್ನ b ಅಂತ ತಗೊಳ್ಳಿ ಸೊ ಯು ನೋ ದ ಫಾರ್ಮುಲಾ ಸೊ ದಟ್ ಈಸ್ ಇನ್ನೊಂದ್ಸಲ ಬರ್ದ್ಬಿಡ್ತೀನಿ ನೋಡಿ ಸೊ ಇಂಟಿಗ್ರೇಷನ್ ಆಫ್ u into b that is equal to so you write as it is integration of b minus of integration of differentiation of u okay so next integration of v ಈ ಬಂದಿರೋ ಕಂಪ್ಲೀಟ್ ಇಂಟಿಗ್ರೇಷನ್ ಇದು ಕಂಪ್ಲೀಟ್ ಮಾಡ್ಲಿಕ್ಕೆ ಮತ್ತೆ ಇಂಟಿಗ್ರೇಟ್ ಮಾಡೋದು ಓಕೆ ಇಷ್ಟು ಇದು ಗೊತ್ತಿರಬೇಕು ಅದನ್ನ ಇಲ್ಲಿ ಮಾಡ್ತೀನಿ ನೋಡಿ ಸೊ ಫಸ್ಟ್ ಯು ನ ಹೆಂಗಿದೆ ನಂಗೆ ಹೇಳ್ಕೊಡಿ log u log x as it is ಆಮೇಲೆ ಇಂಟಿಗ್ರೇಷನ್ ಆಫ್ ವಾಟ್ x ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ವಾಟ್ sorry ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ log x so next integration of x square integration of x square okay ಈಗ ಬಂದಿರೋ ಹೋಲ್ ಆನ್ಸರ್ ನ ಓಕೆ ಸೊ ನಾವು ಇಷ್ಟು ನೋಡಿ
ಇಷ್ಟು ದಿನ ಲಾಗ್ ಎಕ್ಸ್ ರೈಟ್ ಆಸ್ ಇಟ್ ಇಸ್ ಲಾಗ್ ಎಕ್ಸ್ ನಂಗೆ ಬರ್ಕೊಳ್ಳಿ. ಓಕೆ ಯು ನೋ ದಟ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಇಸ್ ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 1 by x ಆಗುತ್ತೆ. ಓಕೆ ಇಂಟು ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾದ್ರೆ ದಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ okay dx is so one day some let's cancel ಮಾಡಿ so this will become as x cube divided by 3 log minus in 1 by 2 ಹೊರಗೆ ತಗೊಳ್ಳಿ 1 by 2 ಹೊರಗೆ ತಗೊಂಡ ಉಳಿದ ನಮಗೆ so ಇದಾದ್ರೆ x ಸ್ಕ್ವೇರ್ ಡಿಫರೆನ್ಸ್ x divided by 3 ಇದೆ 3 okay so x ಸ್ಕ್ವೇರ್ ನ ಏನ್ ಮಾಡೋಣ ಮತ್ತೆ differentiate integrate ಮಾಡೋಣ so this will become what x cube divided by 3 log x right as it is okay minus 1 by 3 right as it is integration of x square ಅಂದ್ರೆ ಏನು that is x cube divided by 3 okay plus 6 ಇದನ್ನ further simplify ಮಾಡಿದಾಗ ಏನಾಗುತ್ತೆ this will become cube divided by 3 log x minus 1 divided by 9 x cube plus 6 ಸೊ ಇಷ್ಟು ಮಾಡಿದ್ರೆ ನಾವೇನ್ ಮಾಡ್ಬೇಕು ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದು ಇದರಲ್ಲಿ ಏನಂತ ಮಾಡೋಣ ಸೊ ಇನ್ನು ಸ್ವಲ್ಪ ಸಿಂಪ್ಲಿಫೈ ಹೆಂಗ್ ಮಾಡ್ತೀವಿ ನೋಡಿ x ಡಿವೈಡೆಡ್ ಬೈ x ಕ್ಯೂಬ್ ಡಿವೈಡೆಡ್ ಬೈ 3 ನ ಕಾಮನ್ ತಗೊಳ್ಳಿ x ಕ್ಯೂಬ್ ಡಿವೈಡೆಡ್ ಬೈ 3 x ಕ್ಯೂಬ್ ಡಿವೈಡೆಡ್ ಬೈ 3 ನ ಕಾಮನ್ ತಗೊಂಡಾಗ ಏನಾಗುತ್ತೆ ದಿಸ್ ವಿಲ್ ಬಿಕಮ್ ಸೊ ದಟ್ ಈಸ್ log x ಓಕೆ ಮೈನಸ್ 1 ಡಿವೈಡೆಡ್ ಬೈ 3 ಪ್ಲಸ್ ಇಷ್ಟು ಬರ್ಬೋದು ಆನ್ಸರ್ ನಿಮ್ಗೆ ಓಕೆ ಸೊ ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಓಕೆ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14 ಓಕೆ ಕ್ವೆಶ್ಚನ್ ನಂಬರ್ 14 ಏನಿದೆ ಇದು ಇನ್ನೊಂದು ಟೈಪ್ ಆಫ್ ಕ್ವೆಶ್ಚನ್ ಇದು ಟೈಪ್ 4 ಟೈಪ್ ಆಫ್ ಕ್ವೆಶ್ಚನ್ ಸೊ ನಿಮಗೆ ಇದು ಗೊತ್ತಿರಬೇಕು ನಾವು ಪ್ರತಿಯೊಂದು ಕಾನ್ಸೆಪ್ಟ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಓಕೆ ಅದರ ಪ್ರಕಾರನೇ ಮಾಡೋಣ ನಿಮ್ಗೆ ಇಲ್ಲಿ ಜಸ್ಟ್ ಸಿ ಹಿಯರ್ ಕಾನ್ಸೆಪ್ಟ್ ಗೊತ್ತಿರಬೇಕಂದ್ರೆ ಇಂಟಿಗ್ರೇಷನ್ ಆಫ್ e to the power x f of x plus f dash of x ಇದ್ರ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರ್ತದೆ ಈ ವ್ಯಾಲ್ಯೂ ಐತಲ್ಲ ಈ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರ್ತದೆ ದಟ್ ಈಸ್ ಸ್ವಲ್ಪ ಈ ಕಡೆ ತಗೊಳ್ಳುತ್ತೆ so this value is equal to ಇದು ಎದಕ್ಕೆ ಈಕ್ವಲ್ ಅಂತ ಇಂಟಿಗ್ರೇಷನ್ ಆಫ್ f e to the power x of f of x plus f dash of x ಅಂದ್ರೆ ಏನು ಈ f of x in differentiation f dash of x so that is equal to e to the power x f of x plus c okay so ಏನದು so suppose ಇಲ್ಲಿ ನೋಡಿ ಇದು ಒಂದು ಇಂಟಿಗ್ರೇಷನ್ ಆಫ್ e to the power x ಐತಾ ಇಲ್ಲನೇ ಇದು ಮಾಡ್ತೀನಿ ಇಂಟಿಗ್ರೇಷನ್ ಆಫ್ ಇಲ್ಲಿದನ ಓಕೆ ಇಂಟಿಗ್ರೇಷನ್ ಆಫ್ e to the power x ಇದನ ಇಂಟಿಗ್ರೇಷನ್ ಆಫ್ e to the power x of f of x plus f dash of x that is equal to e to the power x f of x plus c ಅಂದ್ರೆ ಮೀನಿಂಗ್ ಏನಂದ್ರೆ ಇಲ್ಲಿ e to the power x ಇದೆ ಓಕೆ ಇಲ್ಲಿ f of x ಇದೆ ಇದ್ದಾಗ f of x ಇದ್ದಾಗ ಇದ್ರದ್ದು ಡಿಫರೆನ್ಶಿಯೇಷನ್ ಬಂದಾಗ ಅದರ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರುತ್ತೆ e to the power x plus into f of x plus c ಓಕೆ ಸೊ ಲೆಟ್ us ಕನ್ಸಿಡರ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಎಕ್ಸಾಂಪಲ್ ತಗೊಂಡ್ರೆ ಮೀನಿಂಗ್ ಏನು ಸೊ e to the power x into x square plus 2x ಇದೆ ಅಂತ ಓಕೆ ಇದರ ಇಂಟಿಗ್ರೇಷನ್ ಡೈರೆಕ್ಟ್ ಆಗಿ ಬರಬಹುದು ಇಲ್ಲಿ ನೋಡಿ ಇದು x ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದಾಗ 2x ಬಂದಿದೆ x ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದಾಗ 2x ಬಂದಿದ್ದು ಓಕೆ ಅದಕ್ಕೆ ನೋಡಿ ಇದನ್ನ ಈ f of x ಅನ್ನೋದು x ಸ್ಕ್ವೇರ್ f of x ಅಂದ್ರೆ f dash of x ಅನ್ನೋದು 2x ದಟ್ ಈಸ್ ಇದರ ಇಂಟಿಗ್ರೇಷನ್ ಆಗುತ್ತೆ ಸೊ e to the power x f of x plus x square ಇಷ್ಟು ಬರುತ್ತೆ ಓಕೆ ಸೊ ಇದರ ಇಂಟಿಗ್ರೇಷನ್ ಏನಾಗುತ್ತೆ ಸೊ ನಮಗೆ e to the power x into x square plus 2x ಇದು x square differentiate ಮಾಡಿದ್ರೆ 2x ಬರುತ್ತೆ so that is why e to the power x f of x ಅಂದ್ರೆ x square plus 6 ಓಕೆ ಅದೇ ತರ ಇಲ್ಲಿ ನೋಡಿ ಇಲ್ಲೇನಿದೆ ಸೊ ಇಂಟಿಗ್ರೇಷನ್ ಆಫ್ ಕೊಟ್ಟಿರೋದು ಬರ್ಕೊಳ್ಳಿ ಇಂಟಿಗ್ರೇಷನ್ ಆಫ್ e to the power x 1 divided by x minus 1 divided by x square dx ಓಕೆ ಸೊ ನಾವು ಇಲ್ಲಿ ನೋಡಿ ಇದನ್ನು ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ ಓಕೆ ನಿಮಗೆ ಫಾರ್ಮ್ಯಾಟ್ ಗೊತ್ತಿರಬೇಕು ಓಕೆ 1 divided by x ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ 1 divided by x ಅಂದ್ರೆ differentiation of 1 divided by x is nothing but so differentiation of 1 divided by x ಅಂದ್ರೆ ನಮಗೆ minus 1 divided by x differentiation of 1 divided by x ಅಂದ್ರೆ that is 1 divided by minus 1 divided by x square ಅಂತ ಅರ್ಥ ಅಂದ್ರೆ f of x ಆಯ್ತು f dash of x ಆಯ್ತು ಮತ್ತೆ f of x ಆಯ್ತು f dash of x ಆದಾಗ ನಮಗೆ ಏನು ಉಳಿಯುತ್ತೆ ಮತ್ತೆ so you know that e to the power x f of x plus f dash of x that is equal to that is e to the power x
e to the power x plus f of x plus c ನ ಓಕೆ e to the power f of x e to the power x f of x plus c ಗೆ ಈಕ್ವಲ್ ಅಂತ ಅದೇ ತರ ನೋಡಿ ಇದು f of x ಇದು f dash ಸೊ ಇದರದ್ದು ಆನ್ಸರ್ ಏನು ಬರುತ್ತೆ ದಟ್ ಈಸ್ e to the power x into f of x plus 1 by x ಇಷ್ಟು ಬರೆದ್ರೆ ನೋಡಿ ಇಷ್ಟು ಬರೆದ್ರೆ ನಮ್ಗೆ ಆಡ್ ಮಾಡಿ e to the power x divided by x ಬಟ್ ನಮ್ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರ್ಬೇಕು ಕಾನ್ಸೆಪ್ಟ್ ಗೊತ್ತಿದ್ರೆ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಬರ್ತಿದ್ರೆ ಸೊ ಇಂಟಿಗ್ರೇಷನ್ ಬಹಳ ಈಸಿ ಅಂತ ಅರ್ಥ ನಿಮ್ಗೆ ಡಿಫ್ರೆನ್ಸಿಯೇಷನ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಓಕೆ ಸೊ ಫಸ್ಟ್ ನಿಮ್ ಟ್ರಿಗ್ನೋಮೆಟ್ರಿಕ್ ಬರೀಬೇಕು ಟ್ರಿಗ್ನೋಮೆಟ್ರಿಕ್ಸ್ ಫಸ್ಟ್ ಇಯರ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀಟಾಗಿ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು ಅವಾಗ ನೀವು ಮ್ಯಾಥ್ಸ್ ಬಹಳ ಸ್ಟ್ರಾಂಗ್ ಇರ್ತೀರ ಅಂತ ನೀವು ಅವೇ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಇವು ಕ್ವಶನ್ಸ್ ಯಾವ ಸಾಲ್ವ್ ಮಾಡಲ್ಲ ದಟ್ ಈಸ್ ವೈ ನೀವು ಬೇಕಾದ್ರೆ ಇನ್ನೊಂದ್ಸಲ ಹೋಗಿ ಈಗ ಇನ್ನೂ ಸ್ಟಾರ್ಟಿಂಗ್ ಯಾರಿದ್ದೀರಾ ನೀವು ಇಂಟಿಗ್ರೇಷನ್ಸ್ ಅಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರ್ಬೇಕು ಅದೇ ಸೈನ್ ಟು ಎಕ್ಸ್ ಕಾಸ್ ಟು ಎಕ್ಸ್ ಓಕೆ ಸೈನ್ 3x ಕಾಸ್ 3x ಅವು ಫಾರ್ಮುಲಾಸ್ ಅದಾದ್ಮೇಲೆ ಸೊ ನಿಮ್ಗೆ ಇವು ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಆರ್ ಇಂಟರ್ ರಿಲೇಟೆಡ್ ಟು ಇಂಟಿಗ್ರೇಷನ್ ವೈ ಬಿಕಾಸ್ ಡಿಫ್ರೆನ್ಸಿಯೇಷನ್ ಇನ್ವರ್ಸ್ ಮಾಡಿದ್ರೆ ಇಂಟಿಗ್ರೇಷನ್ ಅದಕ್ಕೋಸ್ಕರ ಈ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಸೊ ನಮ್ಗೆ ಈಸಿಯಾಗಿ ಮಾಡಿ ಸೊ ಇಷ್ಟು ದಿನ ಇಷ್ಟು ಬಂತಿದ್ದು ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಸೊ e to the power x secant x of 1 plus tan x ಅಂತಿದೆ ಓಕೆ ದಿಸ್ ಯು ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ e to the power x secant x ನ ಮಲ್ಟಿಪ್ಲೈ ಮಾಡಿ secant x ನ ಮಲ್ಟಿಪ್ಲೈ ಅಂದ್ರೆ secant x plus secant x into tan ಓಕೆ ಇದನ್ನು ನೋಡಿ ಇದನ್ನ ಸೇಮ್ ಒಂದೇ ತರ ಇದೆ ಓಕೆ ಸೊ ಯು ನೋ ದಟ್ ಸೊ ಏನು ಸೊ ನಿಮಗೆ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಆಫ್ secant x ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ secant x is nothing but ಡಿಫರೆನ್ಸಿಯೇಷನ್ ಆಫ್ secant x nothing but secant x into tan x ಓಕೆ ಡಿಫರೆನ್ಸಿಯೇಷನ್ ಆಫ್ secant x ಅಂದ್ರೆ ಏನು secant x tan x ಇದನ್ನ ಡಿಫರೆನ್ಷಿಯೇಟ್ ಮಾಡೋದ್ರಿಂದ ಇದು ಬರ್ತಿದೆ ಇದನ್ನ ಡಿಫರೆನ್ಷಿಯೇಟ್ ಮಾಡೋದ್ರಿಂದ ಬರ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ನಾವೇನು ಬರೋದು e to the power x into secant x so this is what e to the power x okay into f of x plus f dash of x ಇಷ್ಟಿದೆ ಡೈರೆಕ್ಟ್ ಆರ್ಡರ್ ಇದೆ ಇದು ರಿಸಲ್ಟ್ ಅಂತ ಏನು ಮಾಡ್ತೀವಿ ಇದು ರಿಸಲ್ಟ್ ಅಂತ ಏನು ಮಾಡ್ತೀವಿ ಅಂದ್ರೆ e to the power x f of x plus the you know that f of x is f of x is equal to secant x f dash x है f dash x is equal to secant x ಈ ಫಾರ್ಮುಲಾ ಅನ್ನು ಮಾಡಬಹುದು ಡೈರೆಕ್ಟ್ ಸೊ ದಿಸ್ ವಿ ಕ್ಯಾನ್ ರೈಟ್ as e to the power x of secant x tan x we can write as e to the power x secant x plus c ಓಕೆ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ ಡೈರೆಕ್ಟ್ ಆಗಿ ಬರೀಬಹುದು ಬಟ್ ಇವು ಗೊತ್ತಿರಬೇಕು ಇದೇನು ಅಂತ ಹೇಳಿ ಫಾರ್ಮುಲಾಸ್ ಗೊತ್ತಿರಬೇಕು ಓಕೆ ಡಿಫರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು ಓಕೆ ಸೊ ನೌ ವಿಲ್ ಮೂವ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಓಕೆ ಇದನ್ನು ಅದೇ ತರ ಇದೆ ಬಟ್ ಸ್ವಲ್ಪ ಗೊತ್ತಾಗಲ್ಲ ಓಕೆ ಸಡನ್ಲಿ ಅವು ಈಸಿ ಇದ್ದು ಬಹಳ ಈಸಿ ಅದು ಮಾಡ್ಬಿಟ್ಟು ಬಟ್ ಇದನ್ನು ಅದೇ ತರ ಇದೆ ಬಟ್ ಇದು ನೋಡಿ ಇದು e to the power x ಐತಿ ಬಟ್ ಏನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಬರ್ಬೇಕಲ್ಲ ಇನ್ನೊಂದು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಬರ್ಬೇಕಲ್ಲ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸೊ ಬರಬಹುದು ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಬಹುದು ಓಕೆ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಫಸ್ಟ್ ಇವ್ರು ಕೊಟ್ಟಿದ್ದು ಬರ್ಬೋದು ಇಂಟಿಗ್ರೇಷನ್ ಆಫ್ 1 divided by 1 plus x whole square e to the power x ಓಕೆ ಸೊ ನಾ ಏನ್ ಮಾಡ್ಬೇಕಂದ್ರೆ ಸೊ ಇದನ್ನ ಚೇಂಜ್ ಮಾಡೋಣ ಓಕೆ ಯಾವ ತರ ಚೇಂಜ್ ಮಾಡೋಣ ಅಂದ್ರೆ ಈ ಡಿನಾಮಿನೇಟರ್ ಹೆಂಗಿದೆ ನ್ಯೂಮರೇಟರ್ ಹೆಂಗಿತ್ತು ಡಿನಾಮಿನೇಟರ್ ಹೆಂಗಿದೆ ನ್ಯೂಮರೇಟರ್ ಹೆಂಗ್ ತಗೋಬೇಕಂದ್ರೆ ಸೊ ನಾವೇನ್ ಮಾಡ್ಬೇಕು ಡಿನಾಮಿನೇಟರ್ ಇಂದ 1 plus x whole square ಇದೆ ಅದಕ್ಕೋಸ್ಕರ ಇದನ್ನ 1 plus x ಮಾಡ್ಬೇಕು 1 plus x ಮಾಡ್ಕೊಳ್ಳೋಕಂದ್ರೆ ಏನ್ ಮಾಡ್ಬೇಕು ನಮಗೆ 1 plus ನ ಒಂದ್ಸಲ ಆಡ್ ಮಾಡಕ್ಕೆ ಒಂದ್ಸಲ ಸಬ್ಸ್ಟ್ರಾಕ್ಟ್ ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ x plus 1 minus 1 1 plus x whole square e to the power x right as it is dx also right as it is okay ಈಗ ಸೆಪರೇಟ್ ಇಲ್ಲಿ ನೋಡಿ x plus 1 minus 1 ಬರ್ಕೊಂಡಿದೆ ಸೊ ಇಲ್ಲಿ plus 1 minus 1 ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ x ಬರುತ್ತೆ ಅದಕ್ಕೋಸ್ಕರ ಈ ತರ ಬರ್ಕೊಂಡಿದೆ ವೈ ಬಿಕಾಸ್ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಸೇಮ್ ತರ ಬರಬೇಕು ಓಕೆ ಸೆಪರೇಟ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಸೊ ಸ್ಪ್ಲಿಟ್ ಹೆಂಗ್ ಮಾಡ್ತೀವಿ ನ್ಯೂಮರೇಟರ್ ಸ್ಪ್ಲಿಟ್ x plus 1 divided by x plus 1 whole square okay so minus 1 divided by x plus 1 ಅಥವಾ 1 plus x 1 plus x x plus 1 both are same okay so now here it ಏನ್ ಮಾಡೋಣ ಅಂದ್ರೆ so ಈ x plus 1 x plus 1 x plus 1 ಕ್ಯಾನ್ಸಲ್ ಮಾಡಿ so ಉಳಿದ ನಮಗೆ ಇಂಟಿಗ್ರೇಷನ್ ಆಫ್ 1 divided by x plus 1 okay minus 1 divided by x ಎಷ್ಟು ಬರುತ್ತೆ e to the power x ಬರ್ತಿದೆ e to the power x dx e to the power x dx ಓಕೆ ನಾವು ಇಷ್ಟೇ ನೋಡಿ ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಬರುತ್ತಿಲ್ಲ ನೋಡಿ ಓಕೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ಅಂದ್ರೆ ಮುಗೀತು ಮತ್ತೆ ಏನು ಆನ್ಸರ್ ಡೈರೆಕ್ಟ್ ಆನ್ಸರ್ ಬಂದಾಗ ನೀವು ಓಕೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಅದು ಬರಬೇಕು ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ನೋಡೋಣ ಏನ್ ಬರುತ್ತೆ ಸೊ ದಿಸ್ ಇಸ್ ಇಂಟಿಗ್ರೇಷನ್ ಆಫ್ ಸಾರಿ ಡಿಫರೆನ್ಸಿಯೇಷನ್ ಆಫ್ 1 divided by so differentiation of 1 divided by 1 plus 6
ಸೊ ನಿಮ್ಗೆ ಗೊತ್ತಿರಿದೆ. ಸೊ ನಿಮ್ಗೆ ಡಿಫರೆನ್ಸಿಯೇಷನ್ ಹೆಂಗ್ ಮಾಡ್ತೀವಿ, u ಡಿವೈಡೆಡ್ ಬೈ v ದ ಡಿಫರೆನ್ಸಿಯೇಷನ್ ಹೆಂಗ್ ಮಾಡ್ತೀವಿ, u ಡಿವೈಡೆಡ್ ಬೈ v ಡಿಫರೆನ್ಸಿಯೇಷನ್ ದಟ್ ಇಸ್ ಈಕ್ವಲ್ ಟು u ಡ್ಯಾಶ್ ಇಂಟು v ಪ್ಲಸ್ v ಡ್ಯಾಶ್ ಇಂಟು u ಡಿವೈಡೆಡ್ ಬೈ v ಸ್ಕ್ವೇರ್. ಈ ತರ ಮಾಡ್ತೀವಿ. ಅದೇ ತರ ಇಲ್ಲಿ u ಪ್ಲಸ್ ಇಲ್ಲಿ ಏನಿದೆ, u ಪ್ಲಸ್ ಇಲ್ಲಿ u ಇದೆ, v ಪ್ಲಸ್ ಇಲ್ಲಿ 1 ಪ್ಲಸ್ x ಇದೆ. ಓಕೆ, ದಟ್ ಇಸ್ ಈಕ್ವಲ್ ಟು u ನ ಡಿಫರೆನ್ಷಿಯೇಟ್ ಮಾಡಿ, u ನ ಅಂದ್ರೆ ಡಿಫರೆನ್ಷಿಯೇಟ್ ಮಾಡಿ 1 ನ ಡಿಫರೆನ್ಷಿಯೇಟ್ ಮಾಡಿ 0 ಆಗುತ್ತೆ, ಡೈರೆಕ್ಟ್ ಆಗಿ 0 ಮೈನಸ್ ಆಫ್ v ನ ಡಿಫರೆನ್ಷಿಯೇಟ್ ಮಾಡಿ, v ನ ಡಿಫರೆನ್ಷಿಯೇಟ್ 1 ಪ್ಲಸ್ x ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ x v ಸ್ಕ್ವೇರ್. ಅಂದ್ರೆ ಏನ್ ಬಂತು ನೋಡಿ, ಮೈನಸ್ 1 ಡಿವೈಡೆಡ್ ಬೈ 1. ಇದು ಆಲ್ರೆಡಿ ಇದೆ ನೋಡಿ, 1 divided by minus 1 divided by 1 plus x square whole square, which means f of x is equal to what here, divided by 1 plus x. Okay, so that is f dash of x and f dash of x is equal to 1 divided by minus 1 divided by 1. ಅದಾಯ್ತಾ? Okay, which means direct line ಬರ್ಕೊಳ್ಳಿ. So next ಬರುತ್ತೆ ನೋಡಿ. So this we can write as e to the power x 1 divided by 1 plus x. ಓಕೆ, ಎಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ನೋಡಿ. ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಸೊ ನೆಕ್ಸ್ಟ್ ಕ್ವಶನ್ ಇದನ್ನು ಸೇಮ್ ಎಕ್ಸಾಕ್ಟ್ಲಿ. ಸೊ ಬಟ್ ನಿಮ್ಗೆ ಆ ತರ ಕಾಣಲ್ಲ, ಇದ್ರ ಸ್ಲಿಟ್ ಬಿಟ್ಟು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಬಂದ್ಬಿಡುತ್ತೆ ಆನ್ಸರ್ ಅಷ್ಟೇ. ಇದೇನ್ ಬಹಳ ಇದೆ ಇಲ್ಲ. ಓಕೆ, ಸೊ ನಮ್ಗೆ ಏನ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಸೇಮ್ ಅದೇ ಕ್ವಶನ್ e to the power x ರೈಟ್ ಆಸ್ ಇಟ್ ಈಸ್. ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಈಕ್ವಲ್ ಟು x divided by x square minus 1 divided by. Okay, so this x cancel ಮಾಡಿ, so integration of e to the power x 1s cancel ಮಾಡಿ, so this will become 1 divided by x minus of 1 divided by x minus 1 divided by x square ಆಗುತ್ತೆ dx. ಓಕೆ, ಇದು f of x 1 by x ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, minus 1 by x square. So f of x is equal to 1 by x, f dash of x is equal to minus 1 divided by x. ಇದರಿಂದ ಹೇಳ್ಬೋದು. ಸೊ ಡೈರೆಕ್ಟ್ ಆಗಿ ಇದಕ್ಕೆ e to the power x to 1 by x. So you know the formula, that is formula ಗೊತ್ತಿದೆ ನಮಗೆ. ಸೊ that formula ಇಂದ ಡೈರೆಕ್ಟ್ ಬರೀತಿದೆ. So that means e to the power x divided by x. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು 18th ಕ್ವಶನ್ ನೋಡಿ. ಓಕೆ, ಈಗ ಮುಗೀತು. ಓಕೆ, ಈಗ ನಾವು ಸೊ ಇದು ಟೈಪ್ 5 ಕ್ವಶನ್ಸ್. ಇದು ಟೈಪ್ 5 ಕ್ವಶನ್ಸ್ ಯಾವ ತರ ಕ್ವಶನ್ ಇದೆ, ಡೆಫಿನೆಟ್ ಇಂಟಿಗ್ರಲ್ ಕ್ವಶನ್ಸ್ ಇವು ಟೈಪ್ 5 ಡೆಫಿನೆಟ್ ಇಂಟಿಗ್ರಲ್ಸ್. ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಏನು ಗೊತ್ತಿರಬೇಕು ನಮಗೆ. ಓಕೆ, ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ನೀವು ಇಷ್ಟೊತ್ತೆಲ್ಲ ಸಿ ಅಂತ ಬರ್ಕೊಳ್ಬೋದು ಎಲ್ಲ ಕಡೆ. ಓಕೆ, ಸೊ ಇಷ್ಟೊತ್ತೆಲ್ಲ ಸಿ ಅಂತ ಬರ್ಕೊಂಡು ಇಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಸಿ ಬರೀಬಾರ್ದು. ಸೊ ವಿಚ್ ಮೀನ್ಸ್ ನಮ್ಗೆ ಇಂಟಿಗ್ರೇಟ್ ಏನಾದ್ರು ಇಂಟಿಗ್ರೇಟ್ ಮಾಡಬೇಕು, ಲಿಮಿಟ್ ಅಪ್ಲೈ ಮಾಡೋದು a ಇಂದ b. Okay, f of x is equal to integration from a to b f of x into dx ಅಂತ ಕೊಟ್ಟಿದ್ರು ಅಂತ. ಇದನ್ನ ಹೆಂಗ್ ಬರೀಬಹುದು ಅಂತ, ಸೊ ದಟ್ ಈಸ್ f of x ಬರ್ಬಿಡಿ. ಇದು ಇಂಟಿಗ್ರೇಟ್ ಮಾಡಿದ್ರೆ f of x ಬರುತ್ತೆ. ಆಮೇಲೆ ಏನ್ ಮಾಡಬೇಕು, ಲಿಮಿಟ್ ಅಪ್ಲೈ ಅಂದ್ರೆ a ಇಂದ b, ವಿಚ್ ಮೀನ್ಸ್ ಇದನ್ನ ಏನಂದ್ರೆ f of b ಮಾಡಬೇಕು ಫಸ್ಟ್ b ನ ಸಬ್ಸ್ಟಿಟ್ಯೂಟ್ ಮಾಡಬೇಕು x ಪ್ಲಸ್ ಗೆ, ಆಮೇಲೆ a ನ ಸಬ್ಸ್ಟಿಟ್ಯೂಟ್ x ಪ್ಲಸ್ ಮೈನಸ್ ಆಫ್ a ನ ಸಬ್ಸ್ಟಿಟ್ಯೂಟ್ ಇಷ್ಟು ಮಾಡಬೇಕು. ಇಂಟಿಗ್ರೇಷನ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಇದು. ಸೊ ಇಂಟಿಗ್ರೇಟ್ ಮಾಡಬೇಕು, ಬಂದಿರೋ ಆನ್ಸರ್ ನ ಏನ್ ಮಾಡ್ಬೇಕು, ಒಂದ್ಸಲ ಬಿ ನ ಸಬ್ಸ್ಟಿಟ್ಯೂಟ್ ಮಾಡಿ ಇರಬೇಕು, ಮೈನಸ್ ಆಫ್ ಒಂದ್ಸಲ ಎ ನ ಸಬ್ಸ್ಟಿಟ್ಯೂಟ್. ಇದು ಅಪ್ಪರ್ ಲಿಮಿಟ್ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಆಫ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಇಟ್ಬಿಟ್ರೆ ಮುಗಿದು. ಓಕೆ, ಅದೇ ನಮಗೆ ಇದ್ರದ್ದು ಆನ್ಸರ್. ಸೊ ನಾವು ಜಸ್ಟ್ ಇದು ಗೊತ್ತಿದೆ ನಿಮ್ಗೆ, ಈಸಿಯಾಗಿ ಮಾಡ್ತೀರಾ. ಸೊ ಇಂಟಿಗ್ರೇಷನ್ ಆಫ್ 2 to 3 x ಸ್ಕ್ವೇರ್ ಅಂತ ಕೊಟ್ಟಿದೆ. ಸೊ ಫಸ್ಟ್ ನೋಡಿ, ಸೇಮ್ ಆಸ್ ಇಟ್ ಇಸ್ x ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರ್ತಿತ್ತು ಹೇಳಿ. ಸೊ ನಮಗೆ x ಕ್ಯೂಬ್ ಡಿವೈಡೆಡ್ ಬೈ 3 ಬರ್ತಿತ್ತ. ಓಕೆ, x ಕ್ಯೂಬ್ ಡಿವೈಡೆಡ್ ಬೈ 3. ಈಗ ನಾವು ಇಷ್ಟೇ ಬರ್ತಿತ್ತು ಪ್ಲಸ್ ಸಿ ಅಂತ, ಪ್ಲಸ್ ಸಿ ಬರೆಯೋದ್ಬಿಟ್ಟು ಈಗ ಲಿಮಿಟ್ಸ್ ಅಪ್ಲೈ ಮಾಡಿ ಎಲ್ಲಿಂದ 2 ಇಂದ 3. ಓಕೆ, 1/3 ಅನ್ನೋದು ಕಾನ್ಸ್ಟೆಂಟ್, 1/3 ಅನ್ನೋದು ಕಾನ್ಸ್ಟೆಂಟ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ, ಲಿಮಿಟ್ ಅಪ್ಲೈ ಮಾಡಿದ್ರೆ 2 ಇಂದ 3. ಓಕೆ, ದಟ್ ಇಸ್ ಈಕ್ವಲ್ ಟು 1/3 ರೈಟ್ ಆಸ್ ಇಟ್ ಇಸ್. x ಕ್ಯೂಬ್ ನ ಲಿಮಿಟ್ ಅಪ್ಲೈ ಮಾಡಿದ್ರೆ 3 ಕ್ಯೂಬ್ ಮೈನಸ್ ಆಫ್ 3. ಸೊ 3 ಕ್ಯೂಬ್ ಮೈನಸ್ ಆಫ್ 2 ಕ್ಯೂಬ್ ಅಂದ್ರೆ ಎಲ್ಲೆಲ್ಲಿ x ಇದೆ ಫಸ್ಟ್ 3 ಹಾಕಿ ಆಮೇಲೆ 2 ಹಾಕಿ, ದಿಸ್ 1/3 ರೈಟ್ ಆಸ್ ಇಟ್ ಈಸ್. 3 ಕ್ಯೂಬ್ ಅಂದ್ರೆ ಎಷ್ಟು, 27 ಮೈನಸ್ 2 ಕ್ಯೂಬ್ ಅಂದ್ರೆ ಎಷ್ಟು, 8 ಆಗುತ್ತೆ. ಸೊ 27 ಅಲ್ಲಿ 8 ಹೋದ್ರೆ ಎಷ್ಟು ಆಗುತ್ತೆ, ದಟ್ ಈಸ್ 19 ಆನ್ಸರ್. ಇಷ್ಟೇ ನೋಡಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು, ಇದು ಕಾನ್ಸೆಪ್ಟ್. ಓಕೆ, ಸೊ ಬಂದಿರೋ ಇಂಟಿಗ್ರೇಷನ್ ಏನ್ ಮಾಡಬೇಕು, ಒಂದ್ಸಲ ಬಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಒಂದ್ಸಲ ಎ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ತರ ಫಸ್ಟ್ 3 ಸಬ್ಸ್ಟಿಟ್ಯೂಟ್ ಮಾಡಿನೇ ಆಮೇಲೆ 2 ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಮೈನಸ್ ಇಷ್ಟು ಮಾಡಿದ್ರೆ ನಮ್ಗೆ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ.
ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ, ಇಂಟಿಗ್ರೇಷನ್ ಆಫ್ 1 to e 1/x dx ಅಂತಿದೆ. ಓಕೆ ಸೊ ಫಸ್ಟ್ ಇದೆ ಏನ್ ಕೊಟ್ಟಿದೆ ಅಂತ ಬರ್ಕೊಳ್ಳಿ, e 1/x dx. ಓಕೆ ಫಸ್ಟ್ ಆಫ್ ಆಲ್ ನೋಡಿ, ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1/x? 1/x ಇಂಟಿಗ್ರೇಷನ್ ಅಂದ್ರೆ ಏನಂತೆ, ದಟ್ ಈಸ್ log x. ಸೊ log x ಇಂಟಿಗ್ರೇಷನ್ ಲಿಮಿಟ್ಸ್ ಅಪ್ಲೈ ಮಾಡಿ ಇಂದ e. ಸೊ ಫಸ್ಟ್ ಏನ್ ಮಾಡಿ, e ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಲ್ಲಿ x ಇದೆ ಅಲ್ಲಿ e ಸಬ್ಸ್ಟಿಟ್ಯೂಟ್ ಮಾಡಿ, log e ಮೈನಸ್ ಆಫ್. ಓಕೆ ಇದರ ವ್ಯಾಲ್ಯೂ ಗೊತ್ತಿರಬೇಕು. log e ಅಂದ್ರೆ ಏನು? ಸೊ ಏನು ದಟ್ ಏನಿಲ್ಲ ಅಂದ್ರೆ ಇಲ್ಲಿ 1 ಇರುತ್ತೆ ಅಂತ. log e is nothing but 1 ಅಂತ ಅರ್ಥ. ಓಕೆ log e ಇದೆ, log ಮತ್ತೆ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ, ಮೈನಸ್ ಆಫ್ log 1 ಅಂದ್ರೆ log 1 is 0. ನಮ್ಮ ಫೈನಲ್ ಆನ್ಸರ್ ಬರುತ್ತೆ, ಇದರ ಆನ್ಸರ್ ಏನು ಬರುತ್ತೆ 1 ಅಂತ ಅರ್ಥ. ಓಕೆ ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಸೊ ಇಂಟಿಗ್ರೇಷನ್ ಆಫ್ 2 to 3 x divided by x square plus. ಓಕೆ ಸೊ ಇದು ಡೈರೆಕ್ಟ್ ಆಗಿಲ್ಲ. ಓಕೆ ನಮ್ಗೆ ಏನಿದೆ ಅಂದ್ರೆ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು, ಇದ್ರಲ್ಲೇ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ ಸೊ ಇದ್ರಲ್ಲಿ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. ನಾವು ಜಸ್ಟ್ ಇಂಟಿಗ್ರೇಷನ್ ಫ್ರಮ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನ್ ಮಾಡ್ತೀವಿ, ಒಂದ್ ಯಾವ್ದಾರ ಟರ್ಮ್ ಟಿ ಅಂತ ತಗೊಂಡು ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನೊಂದು ಬರ್ಬೇಕಿಂತ. ಓಕೆ ಇದ್ರೇನ್ ಮಾಡ x square plus 1 ಏನ್ ಮಾಡೋದ ಟಿ ಅಂತ ತಗೋಣ. ಓಕೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ. ಓಕೆ ಸೊ ನಾವು ಜಸ್ಟ್ ಸಿ ಹಿಯರ್ ಇದಕ್ಕೆ ಫಸ್ಟ್ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ 2 to 3 x divided by x square plus 1. ಓಕೆ ಸೊ dx ಇದನ್ನ ಬರ್ಕೊಳ್ಳಿ. ಇದು ಬರ್ಕೊಂಡ ಮೇಲೆ ಏನ್ ಮಾಡೋಣ, ಸೊ ನೆಕ್ಸ್ಟ್ ಏನ್ ಮಾಡೋಣ, ಈ ಡಿನಾಮಿನೇಟರ್ ಟಿ ಅಂತ ತಗೊಂಡಾಗ x ಬರುತ್ತೆ, 2x ಬರುತ್ತೆ. 2x ಅಂದ್ರೆ ಮತ್ತೆ x ಕ್ಯಾನ್ಸಲ್ ಆಗುತ್ತೆ. ಓಕೆ ಸೊ 2x. ಸೊ ದಿಸ್ ವಿಲ್ ಕಮ್ ಡಿನಾಮಿನೇಟರ್ ಅಂದ್ರೆ x square plus 1 ಇಲ್ಲಿ ಬರ್ಕೊಳ್ತೀವಿ ನೋಡಿ, x square plus 1. So you take it as t. ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡ್ತಾರೆ, ದಟ್ ಇಸ್ ಬಿಕಮ್ 2x dt divided by dx. ಓಕೆ ಸೊ dt. ಸೊ dx ನ ಇದರಲ್ಲಿ dx ತಗೊಂಡಾಗ ಏನಾಗುತ್ತೆ, so dt divided by 2x ಇಷ್ಟು ಬಂತ. ಈಗ ನಾವು ಇದು ಏನ್ ಮಾಡ್ತೀವಿ, x ರಿಪ್ಲೇಸ್ ಮಾಡ್ತೀವ ಅಂದ್ರೆ x square plus 1 ಏನ್ ತಗೊಂಡಿದ್ವಿ, t ಅಂತ ತಗೊಂಡಿದ್ವಿ. ಅಂದ್ರೆ ಈ ಕಂಪ್ಲೀಟ್ ಈಕ್ವೇಷನ್ ಏನ್ ಮಾಡ್ತೀವಿ ನಾವು, ಟಿ ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನ ಎದುರು ಮಾಡ್ಕೊಳ್ತೀವಿ ನಾವು, ಡಿಫರೆನ್ಶಿಯೇಟಿಂಗ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಟಿ. ಹೌದಾ? ಸೊ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತಂದಾಗ ಸೊ ದಿಸ್ ವಿಲ್ ಬಿಕಮ್ dt divided by 2x. ಇಲ್ಲಿ x ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ x ಕ್ಯಾನ್ಸಲ್ ಮಾಡಿದ್ರೆ ನಾವು ಎಲ್ಲ ಟರ್ಮ್ಸ್ ಎದ್ರಲ್ಲಿ ಬಂದು ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ನಾವು ಡಿಫರೆನ್ಶಿಯೇಷನ್ ಇಂಟಿಗ್ರೇಷನ್ ಎದ್ರಲ್ಲಿ ಮಾಡ್ತಿದ್ವಿ, ಇಂಟಿಗ್ರೇಷನ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಟಿ. ಅಂದ್ರೆ ಇವು ವ್ಯಾಲ್ಯೂ ಏನಿರಬೇಕು ವಿತ್ ರೆಸ್ಪೆಕ್ಟ್ ಟು ಟಿ ನೇರು, ಇವೆಲ್ಲ ವಿತ್ ರೆಸ್ಪೆಕ್ಟ್ ಟು ಟಿ ಬರಬೇಕಂದ್ರೆ ಇಲ್ಲಿ ನೋಡಿ x square plus 1 ಅಂದ್ರೆ x ವ್ಯಾಲ್ಯೂ 2 ಇದ್ದಾಗ t ವ್ಯಾಲ್ಯೂ ಏನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಇರಬೇಕು, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 square plus 1, 2 square ಅಂದ್ರೆ 4 plus 1 ಅಂದ್ರೆ x ವ್ಯಾಲ್ಯೂ 2 ತಗೊಂಡಾಗ t ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ಇಸ್ 5. ಓಕೆ ಅದೇ ತರ x ವ್ಯಾಲ್ಯೂ 3 ತಗೊಂಡ x ವ್ಯಾಲ್ಯೂ 3 ತಗೊಂಡ ದಿಸ್ ಇಸ್ 3 square plus 3 square ಅಂದ್ರೆ ಎಷ್ಟು 9 plus 1 ದಟ್ ಇಸ್ 10. ಅಂದ್ರೆ x ವ್ಯಾಲ್ಯೂ 3 ತಗೊಂಡಾಗ t ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ಇಸ್ 10. ಅದ್ರ ಸ್ವಲ್ಪ ಅಂದ್ರೆ x ವ್ಯಾಲ್ಯೂ 2 ತಗೊಂಡಾಗ t ವ್ಯಾಲ್ಯೂ ಎಷ್ಟು ಬಂತು 5 ಬಂದಿದೆ. ಓಕೆ x ವ್ಯಾಲ್ಯೂ 3 ತಗೊಂಡಾಗ t ವ್ಯಾಲ್ಯೂ ಎಷ್ಟು ಬಂದಿದೆ, ದಟ್ ಇಸ್ 10 ಬಂದಿದೆ, ದಟ್ ಇಸ್ 10. ಓಕೆ ಈಗ ಇಂಟಿಗ್ರೇಟ್ ಮಾಡಿ 1/2 ಇದೆ ಹೊರಗೆ ಬರ್ಕೊಳ್ಳಿ, 1/2 ನ ಹೊರಗೆ ಬರ್ಕೊಳ್ಳಿ. ಆಮೇಲೆ ಸೊ 1/t ನ ಇಂಟಿಗ್ರೇಟ್ ಮಾಡಿದ್ರೆ ಆಗುತ್ತೆ, ದಟ್ ಇಸ್ log t. ಓಕೆ ಈ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಲಿಮಿಟ್ ಅಲ್ಲಿ 5 to 10. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 1/2 you write as it is, this will become log. ಇಲ್ಲಿ ಮಾಡಿ ನೋಡಿ, ಇಲ್ಲಿ ಸ್ಪೇಸ್ ಕಡಿಮೆ ಆಗುತ್ತೆ, ಇಲ್ಲಿ ಮಾಡ್ತೀನಿ. this will become 1/2 second 1/2 write as it is. Okay 1/2 write as it is. Next ಏನಿರುತ್ತೆ, this will become log of t plus l ಹಾಕಿ 10 ಸಬ್ಸ್ಟಿಟ್ಯೂಟ್ ಮಾಡಿ, t plus 10 ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಆಫ್ ನೆಕ್ಸ್ಟ್ ನೋಡಿ t plus 5 ಸಬ್ಸ್ಟಿಟ್ಯೂಟ್. ಓಕೆ ನಮ್ಗೆ ಲಾಗ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಲಾಗ್ ಪ್ರಾಪರ್ಟೀಸ್ ಏನು, log of a minus log of b that is equal to log of a divided by b ಅಂತ ಅರ್ಥ. ಓಕೆ ಅದೇ ತರ log of 10 minus log of 5 ಅಂತ ಅಂತಂದ್ರೆ 1/2 write as it is, this will become log of 10 divided by 5. Okay so this will become 5 1 5 2, so this will become ಏನಾಗುತ್ತೆ 1 divided by 2 log 2. ಓಕೆ ಸೊ 1 divided by 2 log 2. ಇನ್ನೊಂದು ಫಾರ್ಮುಲಾ ಗೊತ್ತಿರಬೇಕು, ಇಷ್ಟೇ ಇರಬಹುದು ಆನ್ಸರ್. ಓಕೆ
ಸೊ ಇನ್ನೂ ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರುತ್ತೆ, ಒಂದೊಂದ್ಸಲ ಹೇಳಕ್ ಬರಲ್ಲ. ಸೊ ಯು ನೋ ದಟ್ a of log b that is equal to so log of b to the power a ಅಂತ ಬರೀಬಹುದು. ಅದೇ ತರ ಇಲ್ಲಿ ನೋಡಿ 1/2. ಸೊ 1/2 ಅಂದ್ರೆ ಏನು? ಸೊ ದಿಸ್ ಯು ಕ್ಯಾನ್ ರೈಟ್ as log of, ಇಲ್ಲಿ ನೋಡಿ ಇಲ್ಲಿ ಕೋಎಫಿಷಿಯಂಟ್ ಇದೆ ಪವರ್ ಆಯ್ತಾ, ದಿಸ್ ವಿಲ್ ಬಿಕಮ್ log of 2 to the power 1/2. 2 to the power 1/2 ಅಂದ್ರೆ ಇಲ್ಲಿ 1/2 ಇದೆ, ಇಲ್ಲಿ ಕೋಎಫಿಷಿಯಂಟ್ ಇದೆ, ಪವರ್ ಬರ್ದಿದ್ದೀನಿ. ಓಕೆ, ದಿಸ್ ಯು ಕ್ಯಾನ್ ರೈಟ್ as log of 2 ಅಂತ. ಇಷ್ಟು ನೋಡಿ. ಸೊ ಇಷ್ಟು ಆನ್ಸರ್. ಓಕೆ, ಸೊ ಇಷ್ಟು ಆನ್ಸರ್ ಮಾಡಿದೀನಿ. ಇಲ್ಲಿಂದ ಇಷ್ಟು, ಆಮೇಲೆ ಇಲ್ಲಿಂದ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೊ ಇನ್ನು ಎಷ್ಟು ಕ್ವಶನ್ ಇದೆ ನೋಡೋಣ ತಡ್ರಿ. ಇದು ಎಷ್ಟನೇ ಕ್ವಶನ್ ನಾವು ಮಾಡ್ತಿರೋದು? 20 ಕ್ವಶನ್. 20. ಓಕೆ, ಇನ್ನು 1 2 3 4 5 6 7 ಕ್ವಶನ್ ಇದೆ. ಓಕೆ, 7 ಕ್ವಶನ್ ಇದಾವೆ. 7 ಕ್ವಶನ್ ಈಸಿ ಇದಾವೆ, ಏನಿಲ್ಲ, ಟಫ್ ಏನಿಲ್ಲ. ಜಲ್ದಿ ಮಾಡಿ ಮುಗಿಸ್ಬಿಡೋಣ. ಮತ್ತೆ ಇವೆಲ್ಲ ಇಷ್ಟು ಮಾಡಿದ್ಮೇಲೆ ಮುಗೀತು. ಮತ್ತೆ 2 ಮಾರ್ಕ್ಸ್ ನಿಮ್ ಚಿಂತೆನೂ ಕೂಡ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಇದಾಯ್ತಾ? ನೀವು 2 ಮಾರ್ಕ್ಸ್ ನೀವು ಚೆನ್ನಾಗಿ ಮಾಡ್ತಿದ್ರೆ 3 ಮಾರ್ಕ್ಸ್ ಈಸಿಯಾಗಿ ಮಾಡ್ತೀರಾ ಅಂತ. ಸೊ 2 ಮಾರ್ಕ್ಸ್ ನಿಮ್ಗೆ ಚೆನ್ನಾಗಿ ಮಾಡ್ತಿದ್ರೆ 3 ಮಾರ್ಕ್ಸ್ ಈಸಿಯಾಗಿ ಮಾಡ್ತಾರೆ ಅಂದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಮುಂದೆ ಬರುತ್ತೆ. ಅದೊಂದು ಕಲ್ತ್ಬಿಟ್ರೆ ಸಾಕು, ನಾನು ಕಲಿಸ್ತೀನಿ ಎಲ್ಲ. ಓಕೆ, ನೌ ವಿ ಜಸ್ಟ್ ಇಂಟಿಗ್ರೇಷನ್ ಆಫ್ sin 2x, ಇಂಟಿಗ್ರೇಷನ್ ಫ್ರಮ್ 0 to π/4 sin 2x ಅಂತ ಹೇಳಿ. sin 2x. ಸೊ ಇಂಟಿಗ್ರೇಷನ್ ಆಫ್ sin 2x ಅಂದ್ರೆ ಫಸ್ಟ್ ಆಫ್ ಆಲ್, ಸೊ ಇಂಟಿಗ್ರೇಷನ್ ಆಫ್ sin 2x ಅಂದ್ರೆ ಏನಾಗುತ್ತೆ? ದಟ್ ಈಸ್ cos 2x. ಇಂಟಿಗ್ರೇಷನ್ ಆಫ್ sin 2x is that is minus cos 2x ಡಿವೈಡೆಡ್ ಬೈ 2x ನ ಡಿಫರೆನ್ಶಿಯೇಟ್ ಮಾಡೋದು. 2x ನ ಡಿಫರೆನ್ಶಿಯೇಟ್ ಮಾಡೋದು ಏನಾಗುತ್ತೆ? ದಟ್ ಈಸ್ ಆಗುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಆಗಿ ಲಿಮಿಟ್ 0 ಇಂದ π. ಫಸ್ಟ್ -1/2 ಅನ್ನೋದು ಕಾನ್ಸ್ಟೆಂಟ್, ಅದು ಹೊರಗೆ -1/2 ಹೊರಗೆ. ಆಮೇಲೆ cos 2x ಗೆ ಲಿಮಿಟ್, cos 2x ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ದಟ್ ಈಸ್ 0 ಇಂದ π. ಓಕೆ, -1/2 ರೈಟ್ as it is ಫಸ್ಟ್. ಸೊ cos of 2 times of x plus l ಅಂದ್ರೆ π/4 ಇದೆ, π/4 minus of cos of. ಓಕೆ, ಸೊ 2 into 0 is that is 0 ಆಗುತ್ತೆ. 0 ನೋಡಿ, ಸೊ 2 into 0 ಅಂದ್ರೆ 0 ಬರುತ್ತೆ. ಅದೇ ಡೈರೆಕ್ಟ್ ಆಗಿ 0 ಬರ್ತಿದ್ದೀನಿ. ಓಕೆ, ಸೊ now this -1/2 right as it is. Okay, so this 2 1 ja 2 2 ja ಅಂದ್ರೆ ಇಲ್ಲಿ ಏನು ಬರುತ್ತೆ? cos π/2. cos π/2 ವ್ಯಾಲ್ಯೂ ಏನು? ದಟ್ ಈಸ್ 0 ನ, ದಟ್ ಈಸ್ 0 ಮೈನಸ್ cos 0 ವ್ಯಾಲ್ಯೂ ಏನು? ದಟ್ ಈಸ್ 1. ಕ್ಲಿಯರ್? ಸೊ ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಏನ್ ಬರುತ್ತೆ? ನಿಮಗೆ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಇಷ್ಟು ಈಸಿ ಇರುತ್ತೆ, ಏನಿಲ್ಲ. ಓಕೆ, ನೀವು ಈಸಿಯಾಗಿ ಕೇರ್ಫುಲ್ ಆಗಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ ನಿಮ್ಗೆ ಫಾರ್ಮುಲಾಸ್ ಗೊತ್ತಿರಬೇಕು ನೋಡಿ. ಫಾರ್ಮುಲಾಸ್ ಬಹಳ ಇಂಪಾರ್ಟೆಂಟ್. ಓಕೆ, ಯು ಸ್ಪೆಷಲ್ ಟೈಪ್ ಆಫ್ ಇಂಟಿಗ್ರೇಷನ್, ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್ಸ್ ಇಂಟಿಗ್ರೇಷನ್. ಓಕೆ, ನಿಮ್ಗೆ ಏನಂದ್ರೆ ಹಿಯರ್ ಇಸ್ ಜಸ್ಟ್ ಸಿ ಇಂಟಿಗ್ರೇಷನ್ ಆಫ್, ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಏನಿದೆ? ಇಂಟಿಗ್ರೇಷನ್ ಆಫ್ 1 divided by root of a square minus x square. ಇದು ಫಾರ್ಮುಲಾ ಇದೆ. ದಟ್ ಈಸ್ ವಾಟ್? ದಟ್ ಈಸ್ ಈಕ್ವಲ್ ಟು sin inverse of x divided by a plus c. ಇದು ಫಾರ್ಮುಲಾ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಓಕೆ, a ಪ್ಲಸ್ ಅಲ್ಲಿ ಏನಿದೆ? 1 ಇದೆ, 1 ಸೊ a ಪ್ಲಸ್ ಅಲ್ಲಿ ಏನಿದೆ? 1 ಇದೆ, a is equal to 1. ಸೊ ನಮಗೆ x ಪ್ಲಸ್ ಅಲ್ಲಿ x ಇದೆ. ಸೊ ಫಸ್ಟ್ ಇದು ಬರ್ಕೊಳ್ಳಿ ಕೆಳಗೆ, ಇಂಟಿಗ್ರೇಷನ್ ಆಫ್ 0 ಇಂದ 1 dx divided by root of 1 minus. ಓಕೆ, ಇಷ್ಟಿದೆನಾ? ಸೊ ಇದನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin inverse of x plus x ಇದೆ ಡಿವೈಡೆಡ್ ಬೈ a ಪ್ಲಸ್ ಏನಿದೆ? 1 ಇದೆ, 1 ಸ್ಕ್ವೇರ್ ಅಂತ ಹೇಳ್ತೀವಿ. 1 ಸ್ಕ್ವೇರ್ ಆಮೇಲೆ ಲಿಮಿಟ್ ಅಪ್ಲೈ ಮಾಡಿ. ಎಲ್ಲಿಂದ? 0 ಇಂದ 1. ಸೊ 0 ಇಂದ 1 ಗೆ ಅಪ್ಲೈ ಮಾಡೋದು. ಸೊ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ದಟ್ ವಿಲ್ ಬಿಕಮ್ sin inverse of 1 minus of sin inverse of 0. sin inverse of 1 ಅಂದ್ರೆ ಏನಾಗುತ್ತೆ? sin inverse of 1 is nothing but π/2 divided π/2. ಓಕೆ, ಮೈನಸ್ sin inverse of 0 ಅಂದ್ರೆ ಏನಾಗುತ್ತೆ? 0 π/2. ಇಷ್ಟು ಬಂದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ದಿಸ್ ರೈಟ್. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರೋ, ಇದು ಫಾರ್ಮುಲಾ ಗೊತ್ತಿದ್ರೆ ಅದು ಕ್ವಶನ್ ಈಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ಇದ್ರ ಸೇಮ್ ಫಾರ್ಮುಲಾ, ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 divided by 1 plus x square is nothing but, ಸೊ 1 ಏನಿಲ್ಲ ಅಂದ್ರೆ a square. ಇದು ಫಾರ್ಮುಲಾ. ಸೊ ಇನ್ನೊಂದ್ಸಲ ಬರ್ತೀನಿ. ಇಂಟಿಗ್ರೇಷನ್ ಆಫ್ 1 divided by a square plus x square ಅಥವಾ x square plus a square is nothing but 1 divided by a tan inverse of x divided by a plus c. ಬಟ್ x ಪ್ಲಸ್ ಅಲ್ಲಿ ನಮಗೆ x ಇದೆ, a ಪ್ಲಸ್ ಅಲ್ಲಿ ನಮಗೆ a ಪ್ಲಸ್ ಅಲ್ಲಿ 1, a ಪ್ಲಸ್ ಅಲ್ಲಿ ನಮ್ಕೊಂಡಿದೆ. ಫಸ್ಟ್ ಹೆಂಗಿದೆ ಹಂಗೆ ಬರ್ಬೇಕು. ಇಂಟಿಗ್ರೇಷನ್ ಆಫ್ dx divided by 1 plus x 0 to 1. So now this a plus ಅಲ್ಲಿ 1 ಇದೆ. So this will become what? 1 divided by 1
tan inverse of x divided by a plus ಅಲ್ಲಿ ಏನಿದೆ 1 ಇದೆ 1 ಬರುತ್ತೆ. ಸೊ ಇಲ್ಲಿ ಇಷ್ಟು ಬಂದಾಗ ಲಿಮಿಟ್ ಅಪ್ಲೈ ಮಾಡಿ, ಲಿಮಿಟ್ ಏನಂದ್ರೆ 0 ಇಂದ 1. ಓಕೆ, ಲಿಮಿಟ್ 0 ಇಂದ 1 ಫಸ್ಟ್ ಏನು ಮಾಡಿ 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ವಿಲ್ ಬಿಕಮ್ ವಾಟ್ tan inverse of x. ಓಕೆ, tan inverse of x. So tan inverse of x, that is limit ಅಲ್ಲಿ 0 ಇಂದ 1. So tan inverse of first 1 substitute ಮಾಡಿ, this will become what tan inverse of 1 minus of tan inverse of 0. Minus of tan inverse of 0 ಆಗುತ್ತಾ. Okay, now tan inverse of 1 ಅಂದ್ರೆ ಏನು? Tan inverse of 1 is nothing but, so tan inverse of 1 is nothing but pi by 4 ಆದ. Tan inverse of 1 is nothing but pi by 4. Okay, minus tan inverse of 0 ಅಂದ್ರೆ that is 0. So directly ನಮಗೆ ಏನು ಬರುತ್ತೆ pi by 4. ಇಷ್ಟು ಬರುತ್ತೆ ನಿಮಗೆ. ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. tan inverse of 1 ಅಂದ್ರೆ ಏನು, ಸೊ tan inverse of 0 ಅಂದ್ರೆ ಏನು, ಇವೆಲ್ಲ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇಷ್ಟ ಆಯ್ತಾ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಇಂಟಿಗ್ರೇಷನ್ ಫ್ರಮ್ ಇದನ್ನು ಫಾರ್ಮುಲಾ ಫಾರ್ಮುಲಾಸ್. ಓಕೆ, ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಇಂಟಿಗ್ರೇಷನ್ ಆಫ್ 1 divided by x square minus a square dx, that is equal to 1 divided by 2a times of log of x minus a divided by x plus a plus c. ಓಕೆ, ಎಷ್ಟು ಕೊಟ್ಟಿದೆ. ಓಕೆ, ಇದು ಫಾರ್ಮುಲಾ. ನಮ್ಗೆ ಇದು ಫಾರ್ಮುಲಾ ಗೊತ್ತಿದೆ, ಅದು ಈಸಿ ಕ್ವಶನ್ ಸಾಲ್ವ್ ಮಾಡ್ಬಿಡ್ತೀರಾ ನೀವು, ಜಾಸ್ತಿ ಏನಿಲ್ಲ ನಿಮಗೆ. ಓಕೆ, ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಇದೆ, ಎ ಪ್ಲಸ್ ಅಲ್ಲಿ ಏನಿದೆ 1. ಓಕೆ, ಎ ಪ್ಲಸ್ ಫಸ್ಟ್ ಏನ್ ಕೊಟ್ಟಿದ್ದೀನಿ ಅದು ಬರ್ಕೊಳ್ಳಿ. ಇಂಟಿಗ್ರೇಷನ್ ಫ್ರಮ್ 2 to 3 this is dx divided by so x square minus 1 ಇದನ್ನ ಮಾಡಬೇಕು. ಓಕೆ, ಸೊ ನಾವು ಇದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1 divided a ಪ್ಲಸ್ ಅಲ್ಲಿ ಏನಿದೆ ನಮಗೆ 1 ಇದೆ. ಸೊ ಏನಂದ್ರೆ y ಅಂದ್ರೆ 1 ಸ್ಕ್ವೇರ್ ಅಂತ ಅರ್ಥ ಇದು. ಓಕೆ, ನಮಗೆ 1 a ಪ್ಲಸ್ ಅಲ್ಲಿ ಏನಿದೆ 1 ಇದೆ. So here 1 divided by 2 times of a ಅಂದ್ರೆ 1 into, so ನಮಗೆ ಏನಿದೆ log of x minus a plus ಅಲ್ಲಿ 1 ಇದೆ. So this will become x minus 1 divided by x plus 1 plus the c. Okay, so now 1 divided by, so ಇಷ್ಟು ಬಂತಾ. ಸೊ ಇಷ್ಟು ಬಂದ ಮೇಲೆ ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, so this will become 1 divided by 2. So log of plus c ಆಗಿ ಬರ್ತೀರಾ. ಸೊ ಇದು ಡೆಫಿನೆಟ್ ಇಂಟಿಗ್ರೇಷನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಿದ್ರೆ ಇಲ್ಲಿಂದ 2 into 3. Okay, 1 by 2 this will become log of x minus 1 divided by x. So ಇದಕ್ಕೆ log ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ 0 to 3. why? Because 1 by 2 ಅನ್ನೋದು ಕಾನ್ಸ್ಟೆಂಟ್. ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, this will become 1 by 2 right as it is log of 3 minus 1 divided by 3 plus 1. Okay, minus of log of 2 minus 1 divided by 2 plus 1. Okay, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 1 by 2 right as it is, 1 by 2 ಹೊರಗೆ ನಂಗೆ ಬಿಟ್ಕೊಳ್ಳಿ. This will become what log of 3 divided 3 ಅಲ್ಲಿ ನೋಡಿದ್ರೆ 2 divided by 4. Okay, minus of log of 2 ಅಲ್ಲಿ 1 ಆದಾಗ ಏನಾಗುತ್ತೆ 1 ಆಗುತ್ತೆ divided by. Okay, 2 ಆದಾಗ 1 ಆಗುತ್ತೆ 1 ಆಗುತ್ತೆ divided by 2 plus 1 ಮಾಡಿದ್ರೆ ಏನಾಗುತ್ತೆ. Okay, so ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. Okay, 1 by 2 ಅನ್ನೋದು ಹೆಂಗಿದೆ ನಂಗೆ ಬರ್ಕೊಳ್ಳಿ. 1 by 2 ಹೆಂಗಿದೆ ನಂಗೆ ಬರ್ಕೊಳ್ಳಿ. So here 2 1 ja 2 2 ja. This will become what, so log of 1 by 2 minus of log of 1 by 3. Okay, ಇಷ್ಟಿದೆನಾ. ಸೊ ನಾವು ಇದನ್ನ ಫರ್ದರ್ ಹೆಂಗ್ ಸಿಂಪ್ಲಿಫೈ ಮಾಡಿದ್ರೆ 1 by 2 it as it is. You know that formula log of a minus b is equal to log of a minus b ಅಂದ್ರೆ log of a divided by log of b. This will become 1 by 2 divided by 1 by 3. ಇಲ್ಲಿ 3 ನ ಮೇಲೆ ತಗೊಂಡ್ರೆ ಏನಾಗುತ್ತೆ, this will become 1 divided by 2 log of 3 divided by 2. ಇಷ್ಟು ಬರುತ್ತೆ. ಸೊ ಇಷ್ಟು ಬರೆದ್ರೆ ಸೊ ನಿಮಗೆ 2 ಮಾರ್ಕ್ಸ್. ಈಸಿ ಇದೆ, ಏನು ಕಷ್ಟ ಏನಿಲ್ಲ. ಇದು ಫಾರ್ಮುಲಾ ನೆನಪಿರ್ಬೇಕು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಇದು ಬಹಳ ಈಸಿ ಇದೆ, ಬಟ್ ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಏನು ಮಾಡಿ. ಓಕೆ, ಫಾರ್ಮುಲಾ ಏನು, ಸೊ ದಟ್ ಇಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ಮುಲಾ. ದಟ್ ಇಸ್ ವಾಟ್, ನಮಗೆ cos 2x ಫಾರ್ಮುಲಾ ಗೊತ್ತು. cos 2x is nothing but cos square x minus sin square. ಓಕೆ, cos 2x ಫಾರ್ಮುಲಾ ಏನು, cos square x minus sin square x. ಈಗ ಇಲ್ಲಿ cos 2x ಕೊಟ್ಟಿಲ್ಲ, ಇಲ್ಲಿ ಬರೀ cos x. ಓಕೆ, cos 2x ಕೊಟ್ಟಿಲ್ಲ, ಇಲ್ಲಿ ಬರೀ cos x ಕೊಟ್ಟಾಗ cos x ಕೊಟ್ಟಾಗ ನಮ್ಗೆ ಏನು ಫಾರ್ಮುಲಾ, cos x ಕೊಟ್ಟಾಗ ಏನು ಫಾರ್ಮುಲಾ ಅಂದ್ರೆ cos x. ಇಲ್ಲಿ 2x ಐತೆ ನೋಡಿ, ಇಲ್ಲಿ 2x ಇದ್ದಾಗ ಇದು ಹಾಫ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಆಂಗಲ್ ಡಬಲ್ ಇದ್ದಾಗ ಇಲ್ಲಿ ಅರ್ಧ ಆಯ್ತು. ಓಕೆ, ಅಲ್ಲಿ ಇಲ್ಲಿ ಸಿಂಗಲ್ ಇದ್ದಾಗ ಅರ್ಧ ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್, cos square x by 2 minus sin square.
ಓಕೆ ಸೊ ನಿಮಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಅರ್ಥ ಕಾಸ್ ಎಕ್ಸ್ ಅಂದ್ರೆ. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದೆ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್, ಇಲ್ಲಿ ಏನಿದೆ ನಮಗೆ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್. ನಾವು ಮೈನಸ್ ಕಾಮನ್ ತಗೋಬಹುದು. ಸೊ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಸೊ ಮೈನಸ್ ಕಾಮನ್ ತಗೊಂಡ್ರೆ ಸೊ ದಿಸ್ ವಿಲ್ ಬಿಕಮ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಕಾಸ್. Okay, so which means cos x you write as it is. So ಇಲ್ಲಿ ಏನಾಗುತ್ತೆ cos x square cos sin square x ಇದನ್ನ ಮೈನಸ್ ನ ಈ ಕಡೆ ತಂದ್ರೆ ಏನಾಗುತ್ತೆ this will become minus cos x equal to sin square x by 2. ಓಕೆ, ಅಥವಾ ಎರಡು ಕಡೆಯಿಂದ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ this will become minus cos x. ಸೊ ಪ್ಲಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ನಮಗೆ sin square x by 2 minus cos square x. ಓಕೆ, ಅಂದ್ರೆ sin square x by 2 minus cos square x by 2 ನಾನು ಏನು ಬರಬಹುದು ಡೈರೆಕ್ಟ್ ಆಗಿ minus cos x ಅಂತ ಬರೆದ್ಬಿಡಿ, ಮುಗಿದ ಪ್ರಾಬ್ಲಮ್. 0 ಇಂದ 5. So this complete first ಬರ್ಕೊಳ್ಳಿ ಹೆಂಗಿದೆ ನಮಗೆ sin square x minus cos square x. ಡೈರೆಕ್ಟ್ ಆಗಿ ಬರಿಬೇಡಿ, ಇಲ್ಲಂದ್ರೆ why because 2 ಮಾರ್ಕ್ಸ್ ಕೇಳಿದ್ರೆ ಅಂದ್ರೆ ಕೊಡ್ಬೇಕು. 2 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್ ರೆಸ್ಪೆಕ್ಟ್ ಕೊಟ್ಟು ಸ್ವಲ್ಪ ಬರಿಬೇಕು. ಓಕೆ, ಸೊ ಡೈರೆಕ್ಟ್ ಬರೆದ್ರೆ 2 ಮಾರ್ಕ್ಸ್ ಕೊಟ್ಟಿರೋ ಮಾರ್ಕ್ಸ್ ಗೆ ರೆಸ್ಪೆಕ್ಟ್ ಇರಲ್ಲ. ಓಕೆ, ಅರ್ಥ ಆಗ್ತಾ? ಸೊ ಬರೀರಿ, ಎರಡು ಸ್ಟೆಪ್ ಬರೀರಿ. ಸೊ ನಮ್ಗೆ ಏನಾಗುತ್ತೆ sin square x by 2 minus cos square x by 2 ನಾವೇನಂತ ಬರೀಬೇಕು, ಇದು ಬರಿಬೇಕು ನೀವು ಸೈಡ್ಗೆ, ಮತ್ತೆ ಇದು ಕೊಟ್ಟು ನೀವು ಡೈರೆಕ್ಟ್ ಆಗಿ ಬರೆದ್ರೆ ಹೆಂಗ್ ತಿಳ್ಕೊಬೇಕು. ಸೊ ದಿಸ್ ಯು ರೈಟ್ ಆಸ್ ಇಂಟಿಗ್ರೇಷನ್ ಆಫ್ 0 ಇಂದ 5 minus cos. ಸೊ ದಿಸ್ ಮೈನಸ್ ಹೊರಗೆ ತಗೊಂಡು, ಸೊ ಮೈನಸ್ ಹೊರಗೆ ತಗೊಂಡಾಗ ಇಂಟಿಗ್ರೇಷನ್ ಫ್ರಮ್ 0 ಇಂದ 5. ಓಕೆ, ಸೊ cos x ಡಿಫರೆನ್ಶಿಯೇಟ್, cos x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ cos x ಇಂಟಿಗ್ರೇಟ್ ಮಾಡಿದಾಗ it will become sin x ಆಗುತ್ತೆ. ಡೈರೆಕ್ಟ್ ಆಗಿ ಬರೀತೀವಿ. ಸೊ cos x ಇಂಟಿಗ್ರೇಟ್ ಮಾಡಿದ್ರೆ that will become sin x ಆಗುತ್ತೆ. ಈಗ ನಾವು ಲಿಮಿಟ್ ಅಪ್ಲೈ, ಇಲ್ಲಿಂದ ಲಿಮಿಟ್ 0 ಇಂದ 5. ಓಕೆ, 0 ಇಂದ 5. ಸೊ ಮೈನಸ್ ರೈಟ್ ಆಸ್ ಇಟ್ ಇಸ್ sin pi minus of sin c. sin pi ವ್ಯಾಲ್ಯೂ ಎಷ್ಟು, sin pi ವ್ಯಾಲ್ಯೂ ಇಸ್ sin pi ವ್ಯಾಲ್ಯೂ ಅಂದ್ರೆ 0 ನೇ, ಮೈನಸ್ ಆಫ್ sin 0 ವ್ಯಾಲ್ಯೂ ಎಷ್ಟು, ಅದನ್ನು 0 0 ಅಂದ್ರೆ ನಾವು 0 ನಂಬರೋದು. ಓಕೆ, ನಮಗೆ ದಿಸ್ ಇಸ್ ವಾಟ್ ದಿ ಆನ್ಸರ್. Just write down. Maybe next to last question ಏನೋ. ಇದಾದ್ಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ cos ಸ್ಕ್ವೇರ್ ಎಕ್ಸ್, cos ಸ್ಕ್ವೇರ್ ಎಕ್ಸ್ ನೀವು ಇಂಟಿಗ್ರೇಷನ್ ಕಲ್ತಿಲ್ಲ. ಓಕೆ, ಸೊ cos ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲ. ಸೊ ಬಟ್ ನೀವು ಇದು ಗೊತ್ತು, ನಿಮ್ಗೆ ಫಾರ್ಮುಲಾ ಗೊತ್ತು. ಏನ್ ಫಾರ್ಮುಲಾ ಗೊತ್ತಂದ್ರೆ cos 2x ಗೊತ್ತು, cos 2x ಇಂದ cos square x ನಮಗೆ ಬರುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್, ನಿಮ್ ಫಾರ್ಮುಲಾ ಗೊತ್ತಿರಬೇಕು. ಸೊ ದಟ್ ಇಸ್ cos 2x, ಸೊ ದಟ್ ಇಸ್ ಈಕ್ವಲ್ ಟು ಏನು 2 cos square x ಮೈನಸ್ 1. ಸೊ ಬಿಕಾಸ್ ನಿಮ್ಗೆ cos square x ಇಂಟಿಗ್ರೇಷನ್ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಮೈನಸ್ 1 ಹಾಕಿದ್ರೆ ಅಂದ್ರೆ ಏನಾಗುತ್ತೆ, ದಟ್ ಇಸ್ ಪ್ಲಸ್ 1 ಆಗುತ್ತೆ. cos 2x ಪ್ಲಸ್ 1 ದಟ್ ಇಸ್ ಈಕ್ವಲ್ ಟು 2 cos square x. ಅಲ್ಲೇನಿದೆ ಬೇರೆ cos square x ಇದೆ, ಅಂದ್ರೆ 2 ನ ಡಿನಾಮಿನೇಟರ್ ತನ್ನಿ. ಸೊ ದಿಸ್ ವಿಲ್ ಬಿಕಮ್ cos square x that is equal to cos 2x plus 1 divided by 2. Cos square x we can write it as cos 2x plus 1 divided by 2. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಆಫ್ 0 ಇಂದ 5 by 2. Okay, so this will become cos square x dx. I can write it as integration from 0 to 5 by 2. Cos square x I can write it as cos 2x plus 1 cos 2x 1 cos 2x plus 1. ಓಕೆ, ಈಗ ಈ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು, 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ರೆ ದಿಸ್ ಹೊರಗೆ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ 0 ಇಂಟು 5 by 2. ಸೊ ಇಂಟಿಗ್ರೇಷನ್ ಆಫ್ 0 to 5 by 2 cos 2x plus 1 ಇದು ಇಂಟಿಗ್ರೇಷನ್. ನಾವು 1/2 write it outside. ನೆಕ್ಸ್ಟ್ ಏನಿದೆ cos 2x, cos 2x ಇಂಟಿಗ್ರೇಷನ್ ಏನು, ದಟ್ ಈಸ್ sin 2x sin 2x. ಆಮೇಲೆ ಏನ್ ಮಾಡೋಣ, ಆಮೇಲೆ ಈಗ 2x ನ ಡಿಫರೆನ್ಶಿಯೇಟ್ ಮಾಡಿ, 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಆಗುತ್ತಾ, ಡಿನಾಮಿನೇಟರ್ ಬರ್ಬೇಕು. sin ಇಂಟಿಗ್ರೇಷನ್ ಮಾಡುವಾಗ ಇದನ್ನ ಒಳಗಿನ ಟರ್ಮ್ ಏನ ಡಿಫರೆನ್ಶಿಯೇಟ್ ಮಾಡಿ ಡಿನಾಮಿನೇಟರ್ ಬರ್ಬೇಕು. ಪ್ಲಸ್ x ನ ಇಂಟಿಗ್ರೇಟ್ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x. ನಾವಿಲ್ಲಿ ಲಿಮಿಟ್ ಅಪ್ಲೈ ಮಾಡಿ 0 ಅಂತ ಬರುತ್ತೆ. ಸೊ ಲಿಮಿಟ್ ಅಪ್ಲೈ ಮಾಡ್ಕೊಂತ ಬನ್ನಿ. ಸೊ ದಿಸ್ ವಿಲ್ ಬಿಕಮ್ ವಾಟ್ 1/2 as it is. ಓಕೆ, sin ಆಫ್ 1/2 ಇದನ್ನ ಹೊರಗೆ ಮಾಡಿ 1/2 ಸೈಡ್ ಗೆ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ sin ಆಫ್ 2 times of 5 by 2 plus 5 by 2. ಓಕೆ, ಮೈನಸ್ ಆಫ್ ಈಗ 0 ಸಬ್ಸ್ಟಿಟ್ಯೂಟ್, ಮೈನಸ್ ಆಫ್ ಈಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, sin ಆಫ್ 1/2 1/2 right as it is sin of 0.
ಸೈನ್ ಆಫ್ 0 ವಾಪಸ್ 0 ಬರೋದು, ಮೈನಸ್ ಆಫ್ ಪ್ಲಸ್ ಆಫ್ ಮತ್ತೆ 0 ಎಷ್ಟಿದನ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ 1/2 ರೈಟ್ ಆಸ್ ಇಟ್ ಈಸ್, 1/2 ಆಲ್ಸೋ ರೈಟ್ ಆಸ್ ಇಟ್ ಈಸ್, 2 ಕ್ಯಾನ್ಸಲ್ ಮಾಡಿ. ಸೊ ನಮ್ಮ ಉಳಿಯೋದೇನು, ಎರಡು sin π ಪ್ಲಸ್ π/2. ಓಕೆ, ದಿಸ್ ಇಸ್ ಮೈನಸ್ ಆಫ್ sin 0 ಅಂದ್ರೆ 0 ನೇ ಬರುತ್ತೆ, ಸೊ 0 0. Now you know that sin π value is 2, so ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬರುತ್ತೆ ನೋಡಿ 1/2. So 1/2 right as it is. Okay, so now sin π value is 0, sin π value ಏನು ಬರುತ್ತೆ, that is 0 ಬರುತ್ತೆ. 1/2 into 0 ಅಂದ್ರೆ 0 ಬರುತ್ತೆ, ಪ್ಲಸ್ π/2 ಇದೆ, π/2 ಇದೆ. This will become 1/2 into π/2 is equal to ಇಷ್ಟು ಆನ್ಸರ್ ಇದೆ. ಓಕೆ, ಇಷ್ಟು ಸಾಲ್ವ್ ಮಾಡಿದಾಗ ನಿಮಗೆ 1/4 ಬರುತ್ತೆ. ರೈಟ್ ಡೌನ್. ಲಾಸ್ಟ್ ಕ್ವಶನ್ ನೋಡಿ, ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ ಇವತ್ತು ನಾವು. ಓಕೆ, ಇದು ಲಾಸ್ಟ್ ಕ್ವಶನ್, ಬಟ್ ಇದನ್ನ ಮಾಡಿದ್ವಿ ನಾವು. ಸೊ tan ಇನ್ವರ್ಸ್ ಆಫ್ x ಅಲ್ಲಿ ಡೈರೆಕ್ಟ್ ಮಾಡಿದ್ವಿ, ಬಟ್ ಇಲ್ಲಿ ಸೊ ನಮ್ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಕ್ವಶನ್ ಕೇಳಿದ್ದೇನೆ. ಓಕೆ, ಲೆಟ್ ಅಸ್ ಟೇಕ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದ್ರೆ ಏನಾದ್ರು ತಗೊಂಡಾಗ ನಮ್ಗೆ ಸೊ ಟಿ ಅಂತ ಏನಾದ್ರು ತಗೊಂಡಾಗ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಡಿಫ್ರೆನ್ಶಿಯೇಷನ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಅಂದ್ರೆ tan ಇನ್ವರ್ಸ್ ಆಫ್ x ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿನಾಮಿನೇಟರ್ ಬರ್ತಾ 1 + x² ಬರ್ತಾ. ಅದೇ ತರ ಇದನ್ನೇನ್ ಮಾಡೋಣ, ಸೊ ಸಾಲ್ವ್ ಮಾಡೋಣ. ಸೊ ದಿಸ್ ಫಸ್ಟ್ ಹೇಗಿದೆ ನಂಗೆ ಬರ್ಕೊಳ್ಳಿ. ಸೊ tan ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ 1 + x² dx. ಸೊ ಇಲ್ಲಿ 0 ಅಂತ 1 ಸಾಲ್ವ್ ಮಾಡಿದೀವಿ ನಾವು, ಬಟ್ ಇರ್ಲಿ ಮತ್ತೆ ಇನ್ನೊಂದ್ಸಲ ಮಾಡೋಣ. ಓಕೆ, ಸೊ ನಾವು ಇಷ್ಟಿದೇನಾ, ಇಷ್ಟಿದ್ದಾಗ ಸೊ ನಾನು ಏನ್ ಮಾಡೋಣ, tan ಇನ್ವರ್ಸ್ ಆಫ್ x ಏನ್ ಮಾಡೋಣ, t ಅಂತ ತಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ tan ಇನ್ವರ್ಸ್ ಆಫ್ x is equal to t. tan ಇನ್ವರ್ಸ್ ಆಫ್ x ಏನ್ ತಗೊಳ್ಳೋಣ, t ಅಂತ ತಗೊಳ್ಳೋಣ. ಈಗ tan ಇನ್ವರ್ಸ್ ಆಫ್ x ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿ, ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಸೊ ದಿಸ್ ವಿಲ್ ಬಿಕಮ್ 1 divided by 1 plus x². ಓಕೆ, ದಟ್ ಈಸ್ ಈಕ್ವಲ್ ಟು t ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dt divided by dx. dx ನ ಹೇಳ್ತಾನೆ, ಸೊ dx ನ ಹೇಳ್ತಾಗ dx that is equal to 1 plus t². 1 plus x² ಇಲ್ಲಿ ಬರುತ್ತೆ ನ್ಯೂಮರೇಟರ್ ಅಲ್ಲಿ. ಓಕೆ, ಇಲ್ಲಿ dt ಇರುತ್ತೆ. ಇದನ್ನ ಇಲ್ಲೇ ತರೋಣ, ಎಲ್ಲ ಇಲ್ಲೇ ತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆ ಇಲ್ಲ ಎಷ್ಟು ಬರುತ್ತೆ, ಎಷ್ಟಾಯ್ತು ಅಂದ್ರೆ tan ಇನ್ವರ್ಸ್ ಆಫ್ x ನ t ತಗೊಂಡು ಅದನ್ನ ಡಿಫರೆನ್ಶಿಯೇಟ್ ಮಾಡಿ dx ಬಂತು 1 plus x² dt ಬಂತು. ಬಟ್ ಇಲ್ಲಿ ನೋಡಿ, ಸೊ ಇದಕ್ಕೆ ಬರ್ತೀವ, tan ಇನ್ವರ್ಸ್ ಆಫ್ t ನೋಡಿ ಡಿವೈಡೆಡ್ ಬೈ 1 plus x² ಹಿಂಗೆ ಓದ್ಕೊಂಡ್ವಿ ಇಂಟು ds ನ ನೋಡ್ತೀನಿ. ಸೊ 1 plus x² dt ಅಂತ ಬರ್ಕೊಂಡಿದ್ದೀನಿ. ಓಕೆ, 1 plus x² dt ಅಂತ ಬರ್ಕೊಂಡಿದ್ದೀನಿ. ಬಟ್ ಲಿಮಿಟ್ಸ್ ಏನು, ಈಗ ನಾವು x ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಅಂದ್ರೆ ಈಗ ಈ ಲಿಮಿಟ್ಸ್ ಚೇಂಜ್ ಮಾಡ್ಬೇಕಾ, ಇದರಲ್ಲಿ ಬರಬೇಕು ಲಿಮಿಟ್ಸ್ ಇನ್ ಟರ್ಮ್ಸ್ ಆಫ್ t, ಬಿಕಾಸ್ we are differentiating with respect to t, ಅಂದ್ರೆ which means ಲಿಮಿಟ್ ಎದರಲ್ಲಿ with respect to t ನೇ ಬರಬೇಕು. with respect to t ಬರ್ಬೇಕಂದ್ರೆ ಇಲ್ಲಿ ನೋಡಿ x ವ್ಯಾಲ್ಯೂ 0 ಇದ್ದಾಗ ನಮಗೆ t ವ್ಯಾಲ್ಯೂ ಏನು ಬರುತ್ತೆ, ಅದೇ ತರ x ವ್ಯಾಲ್ಯೂ 1 ಇದ್ದಾಗ t ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. tan ಇನ್ವರ್ಸ್ ಆಫ್ 0 ಅಂದ್ರೆ t ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 0 ಆಗುತ್ತೆ. tan ಇನ್ವರ್ಸ್ ಆಫ್ 1 ಅಂದ್ರೆ x ವ್ಯಾಲ್ಯೂ 1 ಹಾಕಿದಾಗ tan ಇನ್ವರ್ಸ್ ಆಫ್ 1 ಅಂದ್ರೆ ದಟ್ ಈಸ್ π/4. the t ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ t ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 5/4 ರಿಸೆಪ್ಷನ್. ಇದು ಚೆನ್ನಾಗಿಲ್ಲ, 5/4 ರಿಸೆಪ್ಷನ್. ಸೊ ದಿಸ್ ಇಸ್, ಸೊ ಇಲ್ಲಿ ಏನಾಗುತ್ತೆ, x ವ್ಯಾಲ್ಯೂ 0 ಇದ್ದಾಗ t ವ್ಯಾಲ್ಯೂ 0 ಇದೆ, x ವ್ಯಾಲ್ಯೂ 0 ಇದ್ದಾಗ t ವ್ಯಾಲ್ಯೂ 0 ಇದೆ, x ವ್ಯಾಲ್ಯೂ 1 ಇದ್ದಾಗ t ವ್ಯಾಲ್ಯೂ ಏನಂದ್ರೆ 5/4. ಓಕೆ, ದಿಸ್ ಇಸ್ ಯು ಜಸ್ಟ್ ಸಿ 1 plus x² ಕ್ಯಾನ್ಸಲ್ ಮಾಡಿ ಉಳಿಯೋದೇನು ನಮಗೆ. ಸೊ ಇಂಟಿಗ್ರೇಷನ್ ಫ್ರಮ್ 0 ಇಂದ π/4, ಇಂಟಿಗ್ರೇಷನ್ ಫ್ರಮ್ 0 ಇಂದ π/4. ಸೊ t ಇದನ್ನ t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ t² divided by 2. ಸೊ ದಟ್ ಈಸ್ 0 ಇಂದ 5. ಲಿಮಿಟ್ಸ್ ಅಪ್ಲೈ ಮಾಡಿ 1/2 ಅನ್ನೋದು ಕಾನ್ಸ್ಟೆಂಟ್ ಬರಕ್ಕೆ. ಈಗ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ t² ಲಿಮಿಟ್ಸ್ ಅಪ್ಲೈ ಮಾಡಿ, ದಟ್ ಈಸ್ 0 ಇಂದ π/4. ಫಸ್ಟ್ ಏನ್ ಮಾಡೋಣ, 1/2 ರೈಟ್ ಆಸ್ ಇಟ್ ಈಸ್, 5/4 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ ಇಸ್ π/4 ಹೋಲ್ ಸ್ಕ್ವೇರ್ ಮೈನಸ್ ಆಫ್ 0². ಎಷ್ಟು ಬಂತ, π² ಅಂದ್ರೆ ಎಷ್ಟಾಗುತ್ತೆ, π² ಆಗುತ್ತೆ. 4² ಅಂದ್ರೆ ಎಷ್ಟಾಗುತ್ತೆ, ದಿಸ್ ಇಸ್ 1 divided by 2 times of π² right as it is, π². 4² ಅಂದ್ರೆ ಎಷ್ಟಾಗುತ್ತೆ, 16. so this will become π² divided by 30. okay, π² divided by 32. okay, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ. ಸೊ ಆಲ್ಮೋಸ್ಟ್ ನಾವು ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ಮಾಡಿಸಿದೀನಿ, ಪಾರ್ಷಿಯಲ್ ಫ್ರಾಕ್ಷನ್ ಒಂದೇ ಮಾಡಿಸಿಲ್ಲ. ಸೊ ಅದು ನೆಕ್ಸ್ಟ್ 3 marks ಅಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಹಬ್ಬ. ಇಷ್ಟು ಕ್ವಶನ್ ಇಲ್ಲಿ ನೋಡಿ, ಇಷ್ಟು ಕ್ವಶನ್ ಏನ್ ಮಾಡ್ತಿದ್ದೀನಿ ನಾನು,
ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡ್ಬಿಟ್ರೆ ಮುಗಿದು, ನೀವು ಬೇರೆ ಕ್ವಶನ್ ಸಾಲ್ವ್ ಮಾಡಕ್ ಬೇಕಾಗಿಲ್ಲ. 2 ಮಾರ್ಕ್ಸ್ ಇಷ್ಟರೊಳಗೆ ಕೊಡೋದು ಕ್ವಶನ್. ಇಷ್ಟು ಬಿಟ್ಟು ಮತ್ತೆ ಬೇರೆ ಏನ್ ಕೊಡಲ್ಲ. ವೈ? ಬಿಕಾಸ್ ಐ ಹ್ಯಾವ್ ರೆಫರ್ಡ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಮಾಡಲ್ ಪೇಪರ್ ಕ್ವಶನ್ಸ್ ಎಲ್ಲ ರೆಫರ್ ಮಾಡಿ ಇವೆಲ್ಲ ಮೋಷನ್ಸ್ ಮಾಡಿಸಿದೀನಿ. ಸೊ ಇವೆಲ್ಲ ಕ್ವಶನ್ ಬಹಳ ಇಂಪಾರ್ಟೆಂಟ್. ಇದು ಬಹಳ ಲೆಂತಿ ಆಯ್ತು ವಿಡಿಯೋ, ಬಟ್ ಇರ್ಲಿ. ಸೊ ನಿಮ್ಗೆ ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗಿತು, ಮತ್ತೇನು ಬೇಕಾಗಿಲ್ಲ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಕೆ. ಓಕೆ, ಸೊ ನಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.